ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ದಿನದ ದ ಹಿಂದೂ, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳ ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ನಾವು ನೋಡೋಣ. ಈ ದಿನದ ಮೊದಲ ಆರ್ಟಿಕಲ್ನ ನಾವು ದ ಹಿಂದೂ ನ್ಯೂಸ್ ಪೇಪರ್ನಿಂದ ತಗೊಂಡಿದ್ದೀವಿ. ಡಿಜಿಟಲ್ ನಾಗರಿಕ್ ಪ್ರೋಗ್ರಾಮ್ ಲಾಂಚ್ಡ್ ಇನ್ ಗವರ್ನಮೆಂಟ್ ಸ್ಕೂಲ್ಸ್. ಕರ್ನಾಟಕ ಸರ್ಕಾರ ಡಿಜಿಟಲ್ ನಾಗರಿಕ್ ಪ್ರೋಗ್ರಾಮ್ ಅನ್ನುವಂತಹ ಒಂದು ಹೊಸ ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದೆ. ಈ ಒಂದು ಆರ್ಟಿಕಲ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಲ್ಲಿ ಉಪಯೋಗ ಆಗುತ್ತೆ ಅಂದರೆ, ಮೊದಲಿಗೆ ಪ್ರಿಲಿಮ್ಸಲ್ಲಿ ಡೈರೆಕ್ಟ್ ಕ್ವೆಶನನ್ನು ಕೇಳ್ಬೋದು ಈ ಡಿಜಿಟಲ್ ನಾಗರಿಕ್ ಪ್ರೋಗ್ರಾಮ್ ಬಗ್ಗೆ. ಅಂದರೆ ಅದರ ಒಂದು ಏಮ್ನನ್ನು ಕೇಳ್ಬೋದು, ಇಲ್ಲ ಯಾರು ಈ ಒಂದು ಪ್ರೋಗ್ರಾಮನ್ನು, ಯಾವ ಒಂದು ಡಿಪಾರ್ಟ್ಮೆಂಟ್ ಈ ಪ್ರೋಗ್ರಾಮನ್ನು ನಡೆಸ್ತಾ ಇದೆ ಅಥವಾ ಆರ್ಗನೈಸ್ ಮಾಡ್ತಾ ಇದೆ ಅಂತ ಕೇಳ್ಬೋದು. ಇಲ್ಲ ಅದರ ಒಂದು ಏನಂತೀವಿ ಕಂಪ್ಲೀಟ್ ಡೀಟೇಲ್ಸ್, ಇಲ್ಲ ಅದರ ಒಂದು ಮೇನ್ ಇನಿಷಿಯೇಟಿವ್ ಏನು ಅಂತ ಕೇಳ್ಬೋದು. ಇಲ್ಲ ಸ್ಟೇಟ್ಮೆಂಟ್ ಬೇಸಿಸಲ್ಲಿ ಈ ಒಂದು ಕ್ವೆಶನನ್ನು ಕೇಳ್ಬೋದು. ಇದು ಒಂದು ಕಡೆ ಪ್ರಿಲಿಮ್ಸ್ಗೆ ನಾವು ನೋಡಿದ್ರೆ. ಇನ್ನು ಮೇನ್ಸಲ್ಲಿ ಇದರ ಬಗ್ಗೆ ಡೈರೆಕ್ಟಾಗಿ ಕ್ವೆಶನ್ಸ್ ಬರೋದಿಲ್ಲ. ಬಟ್ ವಿತ್ ರೆಸ್ಪೆಕ್ಟ್ ಟು ಸೈಬರ್ ಸೆಕ್ಯೂರಿಟಿ, ಇಂಟರ್ನೆಟ್ ಸೇಫ್ಟಿ, ಡಿಜಿಟಲ್ ಸೇಫ್ಟಿ ಅಂತ ಬಂದಾಗ ನೀವು ಈ ಒಂದು ಪ್ರೋಗ್ರಾಮನ್ನು ಅಲ್ಲಿ ಕೋಟ್ ಮಾಡ್ಬೋದು. ಇದರಿಂದ ನಮ್ಮ ಆನ್ಸರ್ನ ವೇಟೇಜ್ ಏನಿದೆ ಅದು ಹೆಚ್ಚಾಗುತ್ತೆ. ಸೊ ನಾವು ಎಲ್ಲಿ ಈ ಒಂದು ಡಿಜಿಟಲ್ ನಾಗರಿಕ್ ಪ್ರೋಗ್ರಾಮ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಲ್ಲಿ ಉಪಯೋಗ ಆಗುತ್ತೆ ಅಂತ ನಾವು ನೋಡಿದ್ವಿ. ಈಗ ಏನು ಮಾಡ್ತೀವಿ, ಈ ಡಿಜಿಟಲ್ ನಾಗರಿಕ್ ಪ್ರೋಗ್ರಾಮ್ ಬಗ್ಗೆ ನಾವು ಇನ್ನು ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಂಡ. ಮೊದಲಿಗೆ ಈ ಡಿಜಿಟಲ್ ನಾಗರಿಕ್ ಪ್ರೋಗ್ರಾಮ್ ಏನಿದೆ, ಯಾರು ಇದನ್ನು ಸ್ಟಾರ್ಟ್ ಮಾಡಿರೋದು ಅಂತ ನೋಡಬೇಕು. ಯಾರು ಸ್ಟಾರ್ಟ್ ಮಾಡಿರೋದು ಅಂತ ನೋಡಿದ್ರೆ, ಇದು ಆ್ಯಕ್ಚುಲ್ ಆಗಿ ಯೂನಿಯನ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಏನಿದೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಏನಿದೆ, ಸೆಂಟ್ರಲ್ ಮಿನಿಸ್ಟ್ರಿ, ಅದರ ಜೊತೆಗೆ ಮೆಟಾ ಪ್ಲ್ಯಾಟ್ಫಾರ್ಮ್ ಏನಿದೆ, ಅಂದರೆ ಈ ಫೇಸ್ಬುಕ್ನ ಒಂದು ಪೇರೆಂಟ್ ಆರ್ಗನೈಸೇಷನ್ ಮೆಟಾ ಏನಿದೆ, ಇವೆರಡೂ ಸೇರಿ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿರೋದು. ಕರ್ನಾಟಕದಲ್ಲಿ ಬಂದರೆ ಇದನ್ನು ನೋಡ್ಕೊಳ್ಳುವಂತಹ ಒಂದು ಡಿಪಾರ್ಟ್ಮೆಂಟ್ ಯಾವುದು ಅಂತಂದರೆ, ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್, ಡೆಸರ್ಟ್ ಅಂತ ಏನು ಕರಿತೀವಿ. ಈ ಒಂದು ಡೆಸರ್ಟ್ ಕರ್ನಾಟಕದಲ್ಲಿ ಈ ಒಂದು ಇನಿಷಿಯೇಟಿವನ್ನು ನೋಡ್ಕೋತಾ ಇರೋದು. ಸೊ ಇದರ ಒಂದು ಉದ್ದೇಶ ಏನು, ಮುಖ್ಯ ಉದ್ದೇಶ ಏನು ಅಂತ ನಾವು ನೋಡಿದ್ರೆ, ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಡಿಜಿಟಲ್ ಸೇಫ್ಟಿ. ಸೈಬರ್ ಸೆಕ್ಯೂರಿಟಿ ಮತ್ತು ಡಿಜಿಟಲ್ ಸೇಫ್ಟಿಯ ಕುರಿತಾಗಿ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸೋದು. ಇದು ನೆನಪಿರಲಿ, ಇದು ಇರೋದು ಫಾರ್ ಚಿಲ್ಡ್ರನ್, ನಾಟ್ ಫಾರ್ ಅಡಲ್ಟ್ಸ್. ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದಕ್ಕೆ ವಿತ್ ರೆಸ್ಪೆಕ್ಟ್ ಟು ಸೈಬರ್ ಸೆಕ್ಯೂರಿಟಿ ಮತ್ತು ಡಿಜಿಟಲ್ ಸೇಫ್ಟಿ ಈ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದರೆ ಯಾವ ಮಕ್ಕಳಿಗೆ ಅಂತ ನಾವು ನೋಡಿದ್ರೆ, ಪ್ರೈಮರಿ ಮತ್ತು ಹೈಸ್ಕೂಲ್ನಲ್ಲಿ ಇರುವಂತಹ ಮಕ್ಕಳಿಗೆ. ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಅಂತ ಬಂದಾಗ ಕ್ಲಾಸ್ 6ಇಂದ ಕ್ಲಾಸ್ 10, 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಸೈಬರ್ ಸೆಕ್ಯೂರಿಟಿ ಮತ್ತು ಡಿಜಿಟಲ್ ಸೇಫ್ಟಿಯ ಕುರಿತಾಗಿ ಜಾಗೃತಿಯನ್ನು ಮೂಡಿಸಲು ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಇದನ್ನು 2024-25 ಆ ಒಂದು ಏನಂತೀವಿ ಇಯರ್ ಏನಿದೆ, ಎಜುಕೇಷನಲ್ ಇಯರ್ ಏನಿದೆ, ಅಂದರೆ ಜೂನ್ ಟು ಮೇ 24-25 ಟೈಮ್ ಏನಿದೆ, ಈ ಒಂದು ಪೀರಿಯಡಲ್ಲಿ ಇನಿಷಿಯಲ್ ಆಗಿ ಬೆಂಗಳೂರು, ಮೈಸೂರು, ಬೆಳಗಾವಿ, ದಕ್ಷಿಣ ಕನ್ನಡ ಈ 4 ಜಿಲ್ಲೆಗಳಲ್ಲಿ ಒಂದು ಪ್ರಾಯೋಗಿಕವಾಗಿ ಈ ಡಿಜಿಟಲ್ ನಾಗರಿಕ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದರು. ಎಲ್ಲೆಲ್ಲಿ ಸ್ಟಾರ್ಟ್ ಮಾಡಿದರು? ಬೆಂಗಳೂರು, ಮೈಸೂರು, ಬೆಳಗಾವಿ, ದಕ್ಷಿಣ ಕನ್ನಡ ಪ್ರಾಯೋಗಿಕವಾಗಿ ಅಲ್ಲಿ ನಡೆಸಿದ್ರು. ಸೊ ಅದು ಯಾವಾಗ ಸಕ್ಸಸ್ಫುಲ್ ಆಯಿತು, ಈಗ ಈ ವರ್ಷದಿಂದ ಅದನ್ನು ಬೇರೆ ಎಲ್ಲ ಜಿಲ್ಲೆಗಳಿಗೂ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಡಿಸೈಡ್ ಮಾಡಿದೆ. ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್. ನೆಕ್ಸ್ಟ್ ನಾವು ನೋಡೋದಾದರೆ, ಈ ಒಂದು ಪ್ರೋಗ್ರಾಮಲ್ಲಿ ಯಾವ ರೀತಿಯಾದ ಒಂದು ಸ್ಟೆಪ್ಸನ್ನು ತೊಗೊಂಡಿದ್ದಾರೆ ಅಂತ ನಾವು ನೋಡಬೇಕಾಗುತ್ತೆ. ಸೊ ಮೊದಲಿಗೆ ಏನು ಅಂತಂದರೆ, ಅವೇರ್ನೆಸ್ ಕ್ಯಾಂಪೇನ್ಗಳನ್ನು ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ಒಂದು ಕ್ಲಾಸ್ ರೂಮಲ್ಲಿ ಇಲ್ಲ ಸ್ಕೂಲ್ಸಲ್ಲಿ ಒಂದು ಅವೇರ್ನೆಸ್ ಕ್ಯಾಂಪೇನ್, ಅಂದರೆ ತಿಂಗಳಿಗೆ ಇಲ್ಲ ವಾರಕ್ಕೆ, ತಿಂಗಳಿಗೆ ಇಲ್ಲ 2 ತಿಂಗಳಿಗೆ ಒಂದು ಸತಿ ಒಂದು ಸೆಷನ್, ಒಂದು ಕ್ಯಾಂಪೇನ್ ಥರ ಡಿಜಿಟಲ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ಪ್ರೋಗ್ರಾಮ್ನ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಕ್ಯಾಂಪೇನ್ಸ್ ಮತ್ತು ಎರಡನೇದಾಗಿ ಕ್ಲಾಸ್ ರೂಮ್ ಸೆಷನ್ಗಳನ್ನು ಮಾಡೋದಿರ್ಬೋದು, ಇಲ್ಲ ಪೋಸ್ಟರ್ ಡೆವಲಪ್ಮೆಂಟ್ ಮಾಡೋದಿರ್ಬೋದು, ಇಲ್ಲ ಒಂದು ಸ್ಟೂಡೆಂಟ್ಸಿಂದನೇ ಒಂದು ಡ್ರೈವನ್ನು ಸ್ಟಾರ್ಟ್ ಮಾಡೋದಕ್ಕೆ ಇರ್ಬೋದು. ಈ ರೀತಿಯಾದ ಸ್ಟೆಪ್ಸ್ಗಳನ್ನು ತೊಗೊಳ್ಳೋದು ಈ ಒಂದು ಡಿಜಿಟಲ್ ನಾಗರಿಕ್ ಪ್ರೋಗ್ರಾಮ್ ಅಡಿಯಲ್ಲಿ ಇರುವಂಥ ಏನಂತೀವಿ ಸ್ಟೆಪ್ ಅಂತ ಹೇಳ್ಬೋದು. ಮತ್ತು ಈ ಡಿಜಿಟಲ್ ನಾಗರಿಕ್ ಪ್ರೋಗ್ರಾಮ್ ಅಡಿಯಲ್ಲಿ ಡಿಜಿಟಲ್ ನಾಗರಿಕ್ ಟೂಲ್ ಕಿಟ್ ಅನ್ನುವಂಥ ಒಂದು ಟೂಲ್ ಕಿಟನ್ನು ಕೊಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, ಸ್ಕೂಲ್ಗಳು ಏನಾದ್ರು ಒಂದು ಇನಿಷಿಯೇಟಿವನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ವಿತ್ ರೆಸ್ಪೆಕ್ಟ್ ಟು ಪ್ರಮೋಟಿಂಗ್ ಸೈಬರ್ ಸೆಕ್ಯೂರಿಟಿ ಅಥವಾ ಡಿಜಿಟಲ್ ಸೇಫ್ಟಿ ಅಂತ ಅಂದಾಗ ಈ ಒಂದು ಟೂಲ್ ಕಿಟನ್ನು ಅವರು ಯೂಸ್ ಮಾಡ್ಬೋದು. ಸೊ ಓವರಾಲ್ ಆಗಿ ಈ ಒಂದು ಟೂಲ್ ಕಿಟ್ ಏನಿದೆ, ಡಿಜಿಟಲ್ ನಾಗರಿಕ್ ಟೂಲ್ ಕಿಟ್, ಇದು ಸ್ಕೂಲ್ಗಳಿಗೆ ಹೊಸ ಇನಿಷಿಯೇಟಿವ್ಸನ್ನು ಪ್ಲ್ಯಾನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ, ಡಿಜಿಟಲ್ ನಾಗರಿಕ್ ಅಂಬಾಸಿಡರ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನು ಡಿಜಿಟಲ್ ನಾಗರಿಕ್ ಅಂಬಾಸಿಡರ್ಸ್ ಅಂತಂದರೆ, ಇದರಲ್ಲಿ ಸ್ಕೂಲ್ಸ್ಗಳು ಏನು ಮಾಡುತ್ತೆ ಅಂದರೆ, ಸ್ಟೂಡೆಂಟ್ಸ್ಗಳನ್ನೇ ನಾಮಿನೇಟ್ ಮಾಡ್ತಾರೆ.
ಅಂದರೆ ಈ ಒಂದು ಇನಿಷಿಯೇಟಿವ್ ಏನಿದೆ, ಡಿಜಿಟಲ್ ನಾಗರಿಕ್ ಪ್ರೋಗ್ರಾಮ್ ಏನಿದೆ, ಅದನ್ನು ಲೀಡ್ ಮಾಡೋದಕ್ಕೆ ಸ್ಟೂಡೆಂಟ್ಸನ್ನೇ ಪಿಕ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಇನಿಷಿಯೇಟಿವ್ನ ಡಿಜಿಟಲ್ ನಾಗರಿಕ್ ಅಂಬಾಸಿಡರ್ಸ್ ಅಂತ ಇಲ್ಲಿ ಕರೆದಿದ್ದಾರೆ. ಸೊ ಏನಕ್ಕೆ ಈ ಒಂದು ಡಿಜಿಟಲ್ ನಾಗರಿಕ್ ಪ್ರೋಗ್ರಾಮನ್ನು ಲಾಂಚ್ ಮಾಡಿರೋದು ಅಂತಂದರೆ, ನಮಗೆಲ್ಲ ತಿಳಿದಿರೋ ಹಾಗೇನೆ ಫೋನ್ಗಳ ಬಳಕೆ ಹೆಚ್ಚಾಗ್ತಿದೆ. ಸ್ಮಾರ್ಟ್ಫೋನ್ಗಳ ಬಳಕೆ ಇರ್ಬೋದು, ಸೋಷಿಯಲ್ ಮೀಡಿಯಾಗಳ ಬಳಕೆ ಇರ್ಬೋದು, ಹೆಚ್ಚಾಗ್ತಾ ಇರುವಂಥ ಕಾರಣ ಮಕ್ಕಳಿಗೆ ಅವರ ಒಂದು ರೈಟ್ಸ್ ಬಗ್ಗೆ ಗೊತ್ತಿರಬೇಕು. ಏನು ರೈಟ್ ಟು ಪ್ರೈವಸಿ ಇದೆ, ರೈಟ್ ಟು ಡೇಟಾ ಏನಿದೆ, ಇವುಗಳ ಬಗ್ಗೆ ತಿಳಿದಿರಬೇಕು ಒಂದು ಕಡೆ. ಮತ್ತೊಂದು ಕಡೆ ಅವರು ಯಾವುದೇ ರೀತಿಯಾದ ಒಂದು ಸೈಬರ್ ಅಪರಾಧಗಳಿಗೆ ಸಿಲುಕಿಕೊಳ್ಬಾರ್ದು ಅನ್ನುವಂಥ ಒಂದು ಮುಖ್ಯ ಉದ್ದೇಶ ಈ ಪ್ರೋಗ್ರಾಮ್ನದ್ದು ಆಗಿದೆ. ಸೊ ಬೇಸಿಕಲಿ ನಾನು ಹೇಳಿದ್ದೀನಿ, ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಇಂಪಾರ್ಟೆಂಟ್. ಮೇನ್ಸಲ್ಲಿ ನೀವು ಇದನ್ನು ಎಲ್ಲರೂ ಕೋಟ್ ಮಾಡ್ಬೋದು. ಎಸ್ಸೆಯಲ್ಲೂ ಅಷ್ಟೇ, ಮೇನ್ಸಲ್ಲೂ ಅಷ್ಟೇ ನೀವು ಕೋಟ್ ಮಾಡ್ಕೋಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ಈ ಒಂದು ಆರ್ಟಿಕಲ್ನ ಕೂಡ ನಾವು ದ ಹಿಂದೂ ನ್ಯೂಸ್ ಪೇಪರ್ನಿಂದ ತಗೊಂಡಿದ್ದೀವಿ. ಏನು ಹೇಳ್ತಾ ಇದೆ ಈ ಒಂದು ಆರ್ಟಿಕಲ್ ಅಂದರೆ, ಎರ್ನಾಕುಲಂ ರೆಕಾರ್ಡ್ಸ್ 2 ಲೆಪ್ಟೋಸ್ಪೈರೋಸಿಸ್ ಡೆತ್ಸ್ ಇನ್ ನವೆಂಬರ್. ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲಿ 2 ವ್ಯಕ್ತಿಗಳು ಸಾವನ್ನು ಹೊಂದಿದ್ದಾರೆ. ಏನಕ್ಕೆ? ಡ್ಯೂ ಟು ಲೆಪ್ಟೋಸ್ಪೈರೋಸಿಸ್. ಈ ಒಂದು ಆರ್ಟಿಕಲ್ ಏನಿದೆ, ಇಟ್ ಈಸ್ ಓನ್ಲಿ ಫಾರ್ ಪ್ರಿಲಿಮ್ಸ್. ನಾವು ಇದನ್ನು ಜಸ್ಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ದೀವಿ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಯಾಕೆ ನೋಡ್ತಾ ಇದ್ದೀವಿ ಅಂತಂದರೆ, ಈಗಾಗಲೇ PYQsನ ನಾವು ನೋಡಿದ್ರೆ ಅಲ್ಲಿ ಹಲವಾರು ಬಾರಿ ಏನಂತೀವಿ, ವಿತ್ ರೆಸ್ಪೆಕ್ಟ್ ಟು ಯಾವುದೋ ಒಂದು ಡಿಸೀಸ್ ಇರ್ಬೋದು, ಯಾವುದೋ ಒಂದು ಕಾಯಿಲೆ ಏನಾದ್ರು ನ್ಯೂಸಲ್ಲಿದೆ ಅಂದರೆ ಅದರ ಕುರಿತಾಗಿ ಕ್ವಶನ್ಸ್ಗಳು ಕೇಳಿರುವಂಥ ಚಾನ್ಸಸ್ ಹೆಚ್ಚಿರುವಂಥ ಕಾರಣ ನಾವು ಈ ಒಂದು ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಇಲ್ಲಿ ನಮಗೆ ಬೇಕಾಗಿರೋದು ಏನು ಅಂದರೆ, ಲೆಪ್ಟೋಸ್ಪೈರೋಸಿಸ್ ಬಗ್ಗೆ ಅಷ್ಟೇ ನಮಗೆ ಗೊತ್ತಿರಬೇಕು. ಸೊ ಏನು ಈ ಲೆಪ್ಟೋಸ್ಪೈರೋಸಿಸ್ ಅಂದರೆ, ಇಟ್ ಈಸ್ ಅ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ಬೋದು. ಸೊ ಬ್ಯಾಕ್ಟೀರಿಯಲ್, ಇದು ಯಾವ ಒಂದು ಇದರಿಂದ ಬರ್ತಾ ಇದೆ ಅಂತ ನೋಡ್ರೆ, ಇಟ್ ಇಸ್ ಬ್ಯಾಕ್ಟೀರಿಯಲ್, ನಾಟ್ ವೈರಲ್ ಆರ್ ಪ್ಯಾರಾಸೈಟಿಕ್, ಇಟ್ ಇಸ್ ಬ್ಯಾಕ್ಟೀರಿಯಲ್ ಅನ್ನೋದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಯಾವ ಒಂದು ಬ್ಯಾಕ್ಟೀರಿಯಾ ಹೆಸರೇನು ಅಂದರೆ, ಲೆಪ್ಟೋಸ್ಪೈರಾ ಬ್ಯಾಕ್ಟೀರಿಯಾ ಅನ್ನುವಂಥದ್ದು ಬ್ಯಾಕ್ಟೀರಿಯಾದ ಹೆಸರಾಗಿದೆ. ಹಾಗಾದರೆ ಯಾವ ರೀತಿಯಾಗಿ ಈ ಒಂದು ಕಾಯಿಲೆ ಬರುತ್ತೆ ಅಂತ ನೋಡಿದ್ರೆ, ಪಿ ಆಫ್ ಆ್ಯನಿಮಲ್ಸ್ ಸಚ್ ಆಸ್ ರ್ಯಾಟ್ಸ್. ಈ ರಾಡೆಂಟ್ಸ್ಗಳು ಅಂತ ನಾವು ಕರಿತೀವಿ. ಅಂದರೆ ಈಗ ರ್ಯಾಟ್ಸ್ಗಳು, ಇಲಿಗಳೇನಿದೆ, ಇವುಗಳ ಮೂತ್ರ ವಿಸರ್ಜನೆ ಏನಾದರೂ ನಮ್ಮ ಬಾಡಿಯ ಕಾಂಟ್ಯಾಕ್ಟ್ಗೆ ಬಂದರೆ ಅದರಿಂದ ಈ ಒಂದು ಲೆಪ್ಟೋಸ್ಪೈರೋಸಿಸ್ ಬರುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಸೊ ಯಾವ ರೀತಿಯಾಗಿ ಅಂತಂದರೆ, ಈಗ ನಾವು ಎಲ್ಲೋ ಮಣ್ಣಲ್ಲಿ ಆಟಾಡ್ತಾ ಇರ್ತೀವಿ, ಇಲ್ಲ ನೀರಲ್ಲಿ ಆಡ್ತಾ ಇರ್ತೀವಿ, ಅಲ್ಲಿ ಇಲಿಗಳ ಒಂದು ಮೂತ್ರ ಇರುತ್ತೆ, ನಮಗೆ ಅದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಅದೇ ಸಮಯಕ್ಕೆ ನಮ್ಮ ಬಾಡಿಯಲ್ಲಿ ಯಾರು ಕಟ್ಸಿದ್ರೆ, ಅಂದರೆ ಏನಾದ್ರು ಗಾಯಗಳಿದ್ರೆ, ಅದರಿಂದ ಈ ಒಂದು ಬ್ಯಾಕ್ಟೀರಿಯಾ ನಮ್ಮ ಬಾಡಿಯನ್ನು ಎಂಟರ್ ಆಗುವಂಥ ಸಾಧ್ಯತೆ ಇರುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಏನಾಗ್ಬೋದು ಅಂತಂದರೆ, ಈಗ ನಾವು ಏನಾದರೂ ನೀರಲ್ಲಿ ಸ್ವಿಮ್ ಮಾಡ್ತಾ ಇದ್ದೀವಿ, ಈಜೊಡಿತಾ ಇದ್ದೀವಿ ಅಂತಂದರೆ, ಆಗ ನಮ್ಮ ಮೂಗಿನಿಂದ, ಬಾಯಿನಿಂದ ಇರ್ಬೋದು, ಇಲ್ಲ ಕಣ್ಣಿನಿಂದ ಇರ್ಬೋದು, ಈ ಒಂದು ಬ್ಯಾಕ್ಟೀರಿಯಾ ನಮ್ಮ ದೇಹವನ್ನು ಸೇರುತ್ತೆ. ಸೊ ಇದು ಮೊದಲಿಗೆ ಬ್ಯಾಕ್ಟೀರಿಯಲ್ ಡಿಸೀಸ್ ಮತ್ತು ಯಾವ ರೀತಿಯಾಗಿ ನಮ್ಮ ಒಂದು ಬಾಡಿಯನ್ನು ಎಂಟರ್ ಮಾಡುತ್ತೆ ಅನ್ನೋದಾಯಿತು. ಮತ್ತು ಇದರ ಸಿಂಪ್ಟಮ್ಸ್ ನೋಡೋದಾದರೆ ಏನು ಅಂತಂದರೆ, ಮೊದಲಿಗೆ ಹೈ ಫೀವರ್ ಇರುತ್ತೆ, ಜ್ವರ ಬರುತ್ತೆ, ಕಣ್ಣುಗಳು ಕೆಂಪಾಗುತ್ತೆ, ರೆಡ್ ಐಸ್ ಆಗುತ್ತೆ, ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ, ಮತ್ತು ತಲೆನೋವು ಜೊತೆಗೆ ಈ ಮಸಲ್ ಪೇಯ್ನ್ಸ್ ಬರುತ್ತೆ, ಫುಲ್ ಬಾಡಿ ಎಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಕೆಲವು ಸತಿ ಜಾಂಡೀಸ್ ಬರುವಂಥ ಸಾಧ್ಯತೆ ಇರುತ್ತೆ. ಹೈ ಫೀವರ್ ಜೊತೆಗೆ ಚಿಲ್ಸ್ ಇರುತ್ತೆ, ಅಂದರೆ ಚಳಿ ಜ್ವರ ಅಂತ ಏನು ಕರಿತೀವಿ ಅದು ಕೂಡ. ಮತ್ತು ವಾಮಿಟಿಂಗ್ ಇರ್ಬೋದು, ಡಯೇರಿಯಾ ಇರ್ಬೋದು, ತಲೆ ತಿರ್ಗೋದಿರ್ಬೋದು, ವಾಮಿಟಿಂಗ್ ಸೆನ್ಸೇಷನ್ ಇದೆಲ್ಲ, ಮತ್ತು ಸ್ಕಿನ್ ರ್ಯಾಷಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದೆಲ್ಲನೂ ಇದರ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಲೆಪ್ಟೋಸ್ಪೈರೋಸಿಸ್ನ ಯಾವ ರೀತಿಯಾಗಿ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ನಾವು ನೋಡೋದಾದರೆ, ಒಂದು ಕಡೆ ಈ ಎಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ, ಈಗ ಈಜೊಡಿಯೋದಕ್ಕೆ ಹೋಗ್ತೀವಿ ಅಂತಂದರೆ ಅಲ್ಲಿ ಅಂದರೆ ಕ್ಲೀನಾಗಿರುವಂಥ ಜಾಗಕ್ಕೆ ಹೋಗಬೇಕು. ಈಗ ಹೊಸದಾಗಿ ಮಳೆ ಬಂದಿರೋದಿರ್ಬೋದು, ಅಥವಾ ಬೇರೆ ಕಡೆ ಎಲ್ಲಾದರೂ ಆ್ಯನಿಮಲ್ಸ್ ಓಡಾಡಿ ಅಲ್ಲಿ ಅದರ ಒಂದು ಮೂತ್ರ ವಿಸರ್ಜನೆ ಇರಬಹುದು ಅಂತ ಏನಾದರೂ ಸಾಧ್ಯತೆಗಳಿದ್ರೆ ಅಂಥ ಕಡೆ ನಾವು ಈಜಾಡೋದಕ್ಕೆ ಹೋಗಬಾರ್ದು. ಸೊ ಮೊದಲಿಗೆ ಅದು. ಮತ್ತು ಎರಡನೇದಾಗಿ, ನಾವು ಆಚೆ ಎಲ್ಲಾದರೂ ಈ ಮಳೆಗಾಲದಲ್ಲಿ ಆಚೆ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂತಂದರೆ ಕರೆಕ್ಟಾಗಿರುವಂಥ ಶೂಗಳನ್ನು ಹಾಕೋದು, ಕೊಡೆಯನ್ನು ಬಳಸೋದು, ಅದನ್ನು ಮಾಡಬೇಕಾಗುತ್ತೆ. ಮತ್ತು ನಾವು ಆಟ ಆಡೋದಕ್ಕೆ ಹೋಗ್ತಾರೆ, ಈಗ ಚಿಕ್ಕ ಮಕ್ಳು ಏನು ಮಾಡ್ತಾರೆ, ಮಣ್ಣಲ್ಲಿ ಆಟ ಆಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಸೊ ಆಗಲೂ ಕೂಡ ಹುಷಾರಾಗಿ ಇರಬೇಕು. ಮತ್ತು ನಮಗೇನಾದ್ರು ಇನ್ಫೆಕ್ಟೆಡ್ ಆ್ಯನಿಮಲ್ಸ್ ಇದೆ ಅಂತ ಗೊತ್ತಾಗ್ತಾ ಇದೆ ಅಂತಂದರೆ ಅದರಿಂದ ದೂರ ಇರಬೇಕು. ಹಲವು ಬಾರಿ ಏನಾಗುತ್ತೆ ಅಂದರೆ, ನಮ್ಮ ಪೆಟ್ಸ್ಗಳೇನಿರುತ್ತೆ, ಸಾಕು ಪ್ರಾಣಿಗಳು ಏನಿರುತ್ತೆ ಮನೇಲಿ, ಅವುಗಳಿಂದ ಕೂಡ ಹರಡುವ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಕಸ್ಮಾತ್ ಏನಾದ್ರು ಆ ಸಾಕು ಪ್ರಾಣಿಗಳಿಗೆ ಈ ಒಂದು ಲೆಪ್ಟೋಸ್ಪೈರೋಸಿಸ್ನ ಇನ್ಫೆಕ್ಷನ್ ಇದೆ ಅಂತ ತಿಳಿದ್ರೆ ಅವುಗಳಿಂದ ಕೂಡ ನಾವು ದೂರ ಇರಬೇಕಾಗತ್ತೆ.
ಮತ್ತು ಈ ಕೆಲವು ಬಾರಿ ಏನಾಗುತ್ತೆ, ಮನೆಗಳಲ್ಲಿ ಇಲಿಗಳು ಸೇರ್ಕೊಂಡಿರುತ್ತೆ. ಸೊ ಆ ಇಲಿಗಳೇನಿದೆ ಇಲ್ಲ ಬೇರೆ ರಾಡೆನ್ಸ್ಗಳೇನಿರ್ತವೆ ಅವುಗಳನ್ನ ಕೂಡ ನಾವು ಏನಂತೀವಿ ಮನೆಯಿಂದ ಕ್ಲೀನ್ ಮಾಡಬೇಕು, ಅಂದರೆ ಮನೇನ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್. ಮೇನ್ಲಿ ನಮ್ಗೆ ಏನು ಬೇಕಾಗುತ್ತೆ ಅಂತಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದು, ಮತ್ತು ಯಾವ ರೀತಿಯಾಗಿ ಇದರ ಒಂದು ಟ್ರಾನ್ಸ್ಮಿಷನ್ ಆಗುತ್ತೆ. ಸೊ ಇಟ್ ಈಸ್ ಅ ಝೂನಾಟಿಕ್ ಡಿಸೀಸ್ ಅಂತ ಹೇಳ್ಬೋದು, ಯಾಕೆಂದರೆ ಇಟ್ ಈಸ್ ಆ್ಯನಿಮಲ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್. ಸೊ ಅದರ ಬಗ್ಗೆ ನಮಗೆ ಗೊತ್ತಿರಬೇಕು, ಮತ್ತು ಬೇಸಿಕ್ ಸಿಂಪ್ಟಮ್ಸ್ ಗೊತ್ತಿರಬೇಕು, ಯಾವ ರೀತಿಯಾಗಿ ಇದನ್ನು ಪ್ರಿವೆಂಟ್ ಮಾಡ್ಬೋದು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ಈ ಒಂದು ಆರ್ಟಿಕಲ್ನ ಕೂಡ ನಾವು ದ ಹಿಂದೂ ನ್ಯೂಸ್ ಪೇಪರ್ನಿಂದ ತೊಗೊಂಡಿದ್ದೀವಿ. ಆರ್ಮಿ ಸೆಟ್ಸ್ ಅಪ್ 3 ನ್ಯೂ ಗ್ಯಾರಿಸನ್ಸ್ ನಿಯರ್ ಸ್ಟ್ರಾಟಜಿಕ್ ಸಿಲಿಗುರಿ ಕಾರಿಡಾರ್. ಇಲ್ಲಿ ನಾವು ನೋಡಿದರೆ ಯಾಕೆ ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ, ಮೊದಲಿಗೆ ಇದು ಸಿಲಿಗುರಿ ಕಾರಿಡಾರ್ ಬಗ್ಗೆ ಆಗಿದೆ. ಸೊ ಹಾಗಾಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡೋಕೆ ಹೋದರೆ ಸಿಲಿಗುರಿ ಕಾರಿಡಾರ್ ಏನಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲೇಸಸ್ ಇನ್ ನ್ಯೂಸ್ ಅಥವಾ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಅಂತ ಬಂದಾಗ ಈ ಸಿಲಿಗುರಿ ಕಾರಿಡಾರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್, ಏಕೆಂದರೆ ಈಗ ನಾವು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸನ್ನು ನೋಡಿದ್ರೆ ಹಲವಾರು ಬಾರಿ ಈ ಒಂದು ಜಾಗ ಏನಕ್ಕೆ ನ್ಯೂಸಲ್ಲಿದೆ ಅಂತ ಕೇಳಿದ್ದಾರೆ. ಇಲ್ಲ ಅಂತಂದರೆ ಜಾಗನ ಕೊಟ್ಟು ಅಲ್ಲಿ ಅಂದರೆ ಅದು ಯಾವ ಡಿಸ್ಟ್ರಿಕ್ಟ್, ಯಾವ ಒಂದು ಜಿಲ್ಲೆಗೆ ಬರುತ್ತೆ ಅಂತ ಇರ್ಬೋದು, ಇಲ್ಲ ಯಾವ ಒಂದು ಸ್ಟೇಟ್ಗೆ ಬರುತ್ತೆ ಅಂತ ಇರ್ಬೋದು. ಆ ರೀತಿಯಾದ ಕ್ವೆಶನ್ಸನ್ನು ನಾವು ನೋಡಿರುವಂಥ ಕಾರಣ ಈ ಒಂದು ಆರ್ಟಿಕಲ್ನ ನೋಡ್ತಾ ಇದ್ದೀವಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡೋದಾದರೆ ಇಂಟರ್ನಲ್ ಸೆಕ್ಯೂರಿಟಿ ಅನ್ನುವಂಥ ಟಾಪಿಕ್ ಏನಿದೆ ಆ ಒಂದು ಟಾಪಿಕ್ಗೆ ಈ ಒಂದು ಆರ್ಟಿಕಲ್ ಸೂಟ್ ಆಗುತ್ತೆ. ಮೊದಲಿಗೆ ಇದು ನ್ಯೂಸಲ್ಲಿ ಏನಕ್ಕಿದೆ ಅಂತ ನೋಡೋಣ. ಏನಕ್ಕೆ ಅಂತಂದರೆ ಸಿಲಿಗುರಿ ಕಾರಿಡಾರ್ನಲ್ಲಿ ಭಾರತದ ರಕ್ಷಣಾ ಪಡೆ ಏನಿದೆ, ಇಂಡಿಯನ್ ಆರ್ಮಿ ಏನಿದೆ, ಹೊಸದಾದ ಒಂದು ಗ್ಯಾರಿಸನ್ಗಳನ್ನು ಸ್ಟಾರ್ಟ್ ಮಾಡ್ತಿದೆ, ಅಂದರೆ ಅಲ್ಲಿ ಓಪನ್ ಮಾಡಿದೆ ಅಂತ ಹೇಳ್ಬೋದು. ಯಾಕೆ ಅಂತ ನಾವು ಮುಂದೆ ನೋಡೋಣ, ಅಂದರೆ ರೀಸನ್ಸ್ ಏನು ಈ ಒಂದು ಎಸ್ಟಾಬ್ಲಿಷ್ಮೆಂಟ್ಗೆ ಅಂತ. ಸೊ ಮೇಯ್ನಾಗಿ ಇದು ನಮಗೆ ಗೊತ್ತಾಯಿತು ನ್ಯೂಸಲ್ಲಿ ಯಾಕಿದೆ ಅಂತ. ಈಗ ಸಿಲಿಗುರಿ ಕಾರಿಡಾರ್ ಬಗ್ಗೆ ನಾವು ನೋಡೋದಾದರೆ ಇದು ಭಾರತವನ್ನು ಮತ್ತು ಈ ನಾರ್ತ್ ಈಸ್ಟ್ ಸ್ಟೇಟ್ಸ್ ಏನಿದೆ 7 ಸಿಸ್ಟರ್ಸ್ ಅಂತ ಏನು ಕರಿತೀವಿ, ಇದನ್ನು ಕನೆಕ್ಟ್ ಮಾಡುವಂತಹ ಏಕೈಕ ಲ್ಯಾಂಡ್ ಮಾರ್ಗ, ಏಕೈಕ ಭೂಮಾರ್ಗ ಏನಿದೆ ಅದು ಅಂತ ಹೇಳ್ಬೋದು. ಇದು ಈ ಸಿಲಿಗುರಿ ಕಾರಿಡಾರ್ ಎಲ್ಲಿ ಬರುತ್ತೆ, ಈ ವೆಸ್ಟ್ ಬೆಂಗಾಲ್ ಬರುತ್ತೆ ಅಲ್ವಾ, ಇಲ್ಲಿ ವೆಸ್ಟ್ ಬೆಂಗಾಲ್ ಹೋಗುತ್ತೆ, ಇದು ಸಿಕ್ಕಿಮಲ್ಲಿ ಎಂಡ್ ಆಗುತ್ತೆ. ಸೊ ವೆಸ್ಟ್ ಬೆಂಗಾಲ್ನಿಂದ ಹಿಂಗೆ ಹೋಗಿ ನಾವು ಅಸ್ಸಾಂಗೆ ಎಂಟರ್ ಆಗ್ತೀವಿ. ಸೊ ಇಟ್ ಇಸ್ ದ ಓನ್ಲಿ ಲ್ಯಾಂಡ್ ಕನೆಕ್ಷನ್ ಬಿಟ್ವೀನ್ ದ ಮೇನ್ ಲ್ಯಾಂಡ್ ಆಫ್ ಇಂಡಿಯಾ ಆ್ಯಂಡ್ ದ ನಾರ್ತ್ ಈಸ್ಟ್. ಇದು ಆದ್ದರಿಂದ ಈ ಒಂದು ಸಿಲಿಗುರಿ ಕಾರಿಡಾರ್ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಮತ್ತೊಂದು ಹೆಸರೇನು ಅಂತಂದರೆ ಇದನ್ನು ಚಿಕನ್ ನೆಕ್ ಕಾರಿಡಾರ್ ಅಂತ ಕೂಡ ಕರಿತೀವಿ. ಯಾಕೆ ಚಿಕನ್ ನೆಕ್ ಕಾರಿಡಾರ್ ಅಂತ ಕರಿತೀವಿ ಅಂದರೆ ಅದರ ಒಂದು ವಿಡ್ತ್ ಏನಿದೆ ಬಹಳ ಕಡಿಮೆ ಇದೆ, ಅದರ ಅಗಲ ಏನಿದೆ ಬಹಳ ಕಡಿಮೆ, ಅಂದರೆ ಸಣ್ಣದಾಗಿರುವಂಥ ಕಾರಣ ಇದನ್ನು ನಾವು ಚಿಕನ್ ನೆಕ್ ಕಾರಿಡಾರ್ ಅಂತ ಕರಿತೀವಿ. ಮತ್ತು ಈ ಒಂದು ಚಿಕನ್ ನೆಕ್ ಕಾರಿಡಾರ್ನ ಇಷ್ಟು ದಿನ ಯಾರು ಗಾರ್ಡ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋಕೆ ಹೋದರೆ ಇದನ್ನು ತ್ರಿಶಕ್ತಿ ಕಾರ್ಪ್ಸ್ ಅನ್ನುವಂಥ ಒಂದು ಸೇನೆಯ ದಳ ಏನಿದೆ ಇದು ಸಿಕ್ಕಿಂ ಮತ್ತು ಸಿಲಿಗುರಿ ಕಾರಿಡಾರನ್ನು ಇದುವರೆಗೂ ನೋಡ್ಕೊಂಡು ಬಂದಿದೆ. ಮತ್ತು ಈಗ ನಾವು ಏನು ನೋಡ್ತೀವಿ ಅಂದರೆ ಯಾಕೆ ಆರ್ಮಿ ಹೊಸದಾದ ಒಂದು ಗ್ಯಾರಿಸನ್ಗಳನ್ನು ಇಲ್ಲಿ ಓಪನ್ ಮಾಡ್ತಾ ಇದೆ ಅಂತ ನಾವು ನೋಡಬೇಕು. ನಾನೇನು ಹೇಳಿದೆ, ಇದನ್ನು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಟಾಪಿಕ್ಗೆ ಬರುತ್ತೆ. ಯಾಕೆ ಅಂತಂದರೆ ಸಿಲಿಗುರಿ ಕಾರಿಡಾರ್ ಏನಿದೆ ಇಟ್ ಈಸ್ ಅ ಬಾರ್ಡರ್ ಏರಿಯಾಲಿ ಇರುವಂಥ ಒಂದು ಲೊಕೇಶನ್ ಆಗಿರುವಂಥ ಕಾರಣ. ಸೊ ಹಾಗಾದರೆ ರೀಸನ್ಸ್ ಏನು, ಮೊದಲಿಗೆ ಸ್ಟ್ರಾಟಜಿಕ್ ವಲ್ನರಬಿಲಿಟಿ ಏನು, ಈಗ ನಾನು ಏನು ಹೇಳಿದೆ, ಇಟ್ ಈಸ್ ಅ ವೆರಿ ನ್ಯಾರೋ ಸ್ಟ್ರಿಪ್ ಕನೆಕ್ಟಿಂಗ್ ಇಂಡಿಯಾಸ್ ನಾರ್ತ್ ಈಸ್ಟ್ ಟು ದ ಮೇನ್ ಲ್ಯಾಂಡ್. ಹಾಗಾಗಿ ಇದರ ಕಂಟ್ರೋಲ್ ನಾವೇನಾದ್ರು ಭಾರತ ಕಳ್ಕೊಂಡ್ವಿ ಅಂತಂದರೆ ನಮ್ಮ ನಾರ್ತ್ ಈಸ್ಟ್ಗೆ ಲ್ಯಾಂಡ್ ಆ್ಯಕ್ಸಸ್ಸೇ ಇರೋದಿಲ್ಲ. ಮತ್ತು ನಾವು ವಾಟರ್ ಕೂಡ ಬರಬೇಕು ಅಂತಂದರೆ ನಾವು ಇಲ್ಲಿ ಬಾಂಗ್ಲಾದೇಶ್ ಥ್ರೂ ಹೋಗಬೇಕು, ಇಲ್ಲಾಂದರೆ ಇಲ್ಲಿ ಕೆಳಗಡೆ ಮಯನ್ಮಾರ್ ಥ್ರೂ ಹೋಗಬೇಕಾಗುತ್ತೆ. ಸೊ ಡೈರೆಕ್ಟ್ ಕಾಂಟ್ಯಾಕ್ಟೇ ಇರೋದಿಲ್ಲ ಇಂಡಿಯನ್ ನಾರ್ತ್ ಈಸ್ಟ್ ಸ್ಟೇಟ್ಸ್ಗೆ ಮತ್ತು ಭಾರತದ ಮುಖ್ಯ ಭೂಮಿ ಇಲ್ಲ, ಮೇನ್ ಲ್ಯಾಂಡ್ ಏನಿದೆ ಅದಕ್ಕೆ. ಸೊ ಹಾಗಾಗಿ ಸ್ಟ್ರಾಟಜಿಕ್ ವಲ್ನರಬಿಲಿಟಿ. ನೆಕ್ಸ್ಟ್ ಏನು ಅಂದರೆ ಜಿಯೋಪೊಲಿಟಿಕಲ್ ಶಿಫ್ಟ್ ಇನ್ ಢಾಕಾ. ನಮಗೆಲ್ಲ ಗೊತ್ತಿದೆ, ಈಗ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಆದಂತಹ ಗಲಭೆಗಳೇನಿದೆ, ಅಂದರೆ ಕಳೆದ ವರ್ಷ ನಡೆದಂಥ ಗಲಭೆಗಳೇನಿದೆ ಅದರಿಂದ ಶೇಖ್ ಹಸೀನಾ ಅವರ ಒಂದು ಗವರ್ನಮೆಂಟ್ ಬಿದ್ದು ಈಗ ಹೊಸ ಗವರ್ನಮೆಂಟ್ ಬಂದಿದೆ. ಸೊ ಇಷ್ಟು ದಿನ ಇದ್ದಂತಹ ಶೇಖ್ ಹಸೀನಾ ಅವರ ಗವರ್ನಮೆಂಟ್ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಂತಹ ಗವರ್ನಮೆಂಟ್. ಸೊ ಹಾಗಾಗಿ ನಾವು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಬೇಕಾಗಿರಲಿಲ್ಲ. ಅಂದರೆ ಈ ಒಂದು ಕಾರಿಡಾರ್ ಬಗ್ಗೆ ಅಟ್ಲೀಸ್ಟ್ ಅಂದರೆ ಬೇರೆ ಕಡೆಯಿಂದ ನಮಗೆ ಪ್ರಾಬ್ಲಮ್ ಆದರೂ ಬಾಂಗ್ಲಾದೇಶ್ ಮುಖಾಂತರ ನಮಗೆ ಆ್ಯಕ್ಸಸ್ ಇರ್ತಾಯಿತ್ತು ಅನ್ನುವಂಥ ಒಂದು ಧೈರ್ಯ ಇತ್ತು. ಬಟ್ ಈಗ ಚೇಂಜ್ ಆಗಿರುವಂಥ ಗವರ್ನಮೆಂಟ್ ಸರ್ಕಾರ ಏನಿದೆ ಅದು ಭಾರತಕ್ಕೆ ಅಷ್ಟಾಗಿ ಸಪೋರ್ಟ್ ಮಾಡ್ತಾ ಇಲ್ಲ. ಒಂದು, ಎರಡನೇದಾಗಿ ಅದು ಚೈನಾದಿಂದ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ತಗೋತಾ ಇದೆ. ಅಂದರೆ ಚೈನಾದಿಂದ ಹಣ ಸಹಾಯ ತಗೊಳ್ತಾ ಇರುವಂಥ ಕಾರಣ ಏನಾಗಿದೆ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಎಲ್ಲ ಅದು ಚೈನಾ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದು ಅಕಸ್ಮಾತ್ ಏನಾದ್ರು ಇದು ಚೈನಾ ಕಂಟ್ರೋಲಲ್ಲಿ ಬಂತು ಅಂದರೆ ಆ್ಯಂಡ್
ಈ ಒಂದು ಸಿಲಿಗುರಿ ಕಾರಿಡಾರ್ ಏನಿದೆ ಅದರ ಆಕ್ಸೆಸ್ ನಮಗೆ ಕಡಿಮೆ ಆಗುವಂಥ ಚಾನ್ಸಸ್ ಇದೆ ಅನ್ನುವಂಥ ಕಾರಣ. ಓಕೆನಾ. ನೆಕ್ಸ್ಟ್ ಏನು ಅಂತಂದರೆ, ಈಗಾಗಲೇ ನಾನು ಹೇಳಿದೆ ಚೈನಾ ಬಾಂಗ್ಲಾದೇಶ್ ಟೈಸ್ ಹೆಚ್ಚಾಗ್ತಿರುವಂಥ ಕಾರಣ. ಮತ್ತು ಏನು ಅಂತಂದರೆ, ಇಲ್ಲಿ ನಾನು ಹೇಳಿದೆ ಈಗ ಚೈನಾ ಅರುಣಾಚಲ್ ಪ್ರದೇಶಲ್ಲಿ ಅಕ್ವೈರ್ ಮಾಡ್ಕೊಂಡು ಬರ್ತದೆ, ಬಾರ್ಡರ್ ಏರಿಯಾದಲ್ಲಿ ಅಕ್ವೈರ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಈ ಎಲ್ಲ ಒಂದು ಕಾರಣದಿಂದ ಸ್ಟ್ರಾಟಜಿಕ್ ವಲ್ನರಬಿಲಿಟಿ ಇರ್ಬೋದು, ಜಿಯೋಪೊಲಿಟಿಕಲ್ ಶಿಫ್ಟ್ ಇರ್ಬೋದು, ಮತ್ತು ಬಾಂಗ್ಲಾದೇಶ್ ಮತ್ತು ಚೈನಾದ ಒಂದು ಏನಂತೀವಿ ಸ್ನೇಹ ಹೆಚ್ಚಾಗ್ತಿರುವಂತಹ ಕಾರಣ ನಮಗೆ ಸಿಲಿಗುರಿ ಕಾರಿಡಾರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಭಾರತ ಏನು ಮಾಡ್ತಾ ಇದೆ ಅಂತಂದರೆ, ಇಲ್ಲಿ ಈ ಏರಿಯಾದಲ್ಲಿ ಮಿಲಿಟರಿ ಪ್ರೆಸೆನ್ಸ್ ಏನಿದೆ, ಮಿಲಿಟರಿ ಪ್ರೆಸೆನ್ಸನ್ನು ಹೆಚ್ಚು ಮಾಡ್ತಾ ಇದೆ. ಸೊ ದಟ್ ನಮ್ಮ ಒಂದು ಕಂಟ್ರಿಯನ್ನು ಮತ್ತು ನಮ್ಮ ಒಂದು ಏನು ನಾರ್ತ್ ಈಸ್ಟ್ನ 7-8 ರಾಜ್ಯಗಳಿವೆ ಅದನ್ನು ಸೇಫ್ ಗಾರ್ಡ್ ಮಾಡೋದಕ್ಕಾಗಿ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಒಂದು ಕಡೆ ಪ್ರಿಲಿಮ್ಸ್ಗೆ ಅದರ ಲೊಕೇಶನ್ ಇಂಪಾರ್ಟೆಂಟ್ ಆದರೆ, ಮತ್ತು ಮೇನ್ಸ್ಗೆ ಏನಂತೀವಿ ಅದರ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಬಂದು ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ಈ ಒಂದು ಆರ್ಟಿಕಲ್ನ ನಾವು ಡೆಕ್ಕನ್ ಹೆರಾಲ್ಡ್ ಪೇಪರ್ನಿಂದ ತಗೊಂಡಿದ್ದೀವಿ. 2 more ಬ್ಲ್ಯಾಕ್ ಬಕ್ಸ್ ಡೈ ಇನ್ ಬೆಳಗಾವಿ ಝೂ, ಟಾಲ್ ರೈಸಸ್ ಟು 30. ನಮಗೆಲ್ಲ ತಿಳಿದಿರೋ ಹಾಗೇನೆ ರಾಣಿ ಚೆನ್ನಮ್ಮ ಮಿನಿ ಝೂ ಏನಿದೆ ಬೆಳಗಾವಿಯಲ್ಲಿ ಇರುವಂಥ ಝೂ, ಇದರಲ್ಲಿ ಕಳೆದ ವಾರ ಎಲ್ಲ ನಾವು ನೋಡಿದ್ರೆ, ಅಂದರೆ ಕಳೆದ ವಾರ ಒಂದು 15 ದಿನದಲ್ಲಿ ನೋಡಿದ್ರೆ 30 ಕೃಷ್ಣ ಮೃಗಗಳು, ಬ್ಲ್ಯಾಕ್ ಬಕ್ ಅಂದರೆ ಕೃಷ್ಣ ಮೃಗ ಅಂತ ಕರಿತೀವಿ, ಇವುಗಳು ಸಾವನ್ನು ಅಪ್ಪಿದೆ. ಯಾಕೆ ಅಂತ ನೋಡಿದ್ರೆ, ಅಂದರೆ ಪ್ರೈಮರಿಯಾಗಿ ಈ ಒಂದು ಏನಕ್ಕೆ ಈ ಒಂದು ಸಾವುಗಳಾಗ್ತಾ ಇದೆ ಅಂತ ನಾವು ನೋಡಿದಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಅಂತ ತಿಳಿದಿದೆ. ಬಟ್ ಫರ್ದರ್ ಏನು ಇನ್ವೆಸ್ಟಿಗೇಷನ್ ನಡಿಬೇಕು ಅದು ನಡೀತಾನೆ ಇದೆ. ಬಟ್ ಸ್ಟಿಲ್ ಈ ಒಂದು ಏನು ಕೃಷ್ಣ ಮೃಗಗಳ ಮರಣ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಇದರಿಂದ ನಾವು ಈ ಒಂದು ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಯಾಕೆ ಹೇಗೆ ಈ ಒಂದು ಆರ್ಟಿಕಲ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಕಡೆ ಪ್ರಿಲಿಮ್ಸಲ್ಲಿ ಇದುವರೆಗೂ ನಾವು ನೋಡಿದ್ರೆ ಸ್ಪೀಶೀಸ್ ಇನ್ ನ್ಯೂಸ್, ಎನ್ವಿರಾನ್ಮೆಂಟ್ ಏನಿದೆ ನಮ್ಮ ಒಂದು ಎನ್ವಿರಾನ್ಮೆಂಟ್ ಸಬ್ಜೆಕ್ಟಲ್ಲಿ ಸ್ಪೀಶೀಸ್ ಇನ್ ನ್ಯೂಸ್ ಅನ್ನುವಂಥ ಒಂದು ಟಾಪಿಕ್ಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ, ಈ ಬ್ಲ್ಯಾಕ್ ಬಕ್ಸ್ ಅಥವಾ ಕೃಷ್ಣ ಮೃಗಗಳಿಂದ ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಸ್ಪೀಶೀಸ್ ಇನ್ ನ್ಯೂಸ್ ಅನ್ನುವಂಥ ಒಂದು ಇದರಲ್ಲಿ ಈ ಬ್ಲ್ಯಾಕ್ ಬಕ್ಸ್ ಬಗ್ಗೆ ಕೇಳ್ಬೋದು. ಮತ್ತೊಂದು ಕಡೆ ಮೇನ್ಸ್ ವಿತ್ ರಿಲೇಟೆಡ್ ನಾವು ನೋಡೋದಾದರೆ ಇದನ್ನು ನಾವು ಕೋಟ್ ಮಾಡ್ಬೋದು. ಎಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅನ್ನುವಂಥ ಟಾಪಿಕ್ಗೆ ಇದನ್ನು ನಾವು ಎಲ್ಲರೂ ಆನ್ಸರ್ ರೈಟಿಂಗಲ್ಲಿ ಇಲ್ಲ ಎಸ್ಸೆಯಲ್ಲಿ ಇದನ್ನ ನಾವು ಕೋಟ್ ಮಾಡ್ಬೋದಾಗುತ್ತೆ. ಈಗ ನಾವು ಈ ಒಂದು ಆರ್ಟಿಕಲಲ್ಲಿ ನೋಡೋದೇನು ಅಂತಾರೆ, ಬ್ಲ್ಯಾಕ್ ಬಕ್ ಕೃಷ್ಣ ಮೃಗಗಳ ಬಗ್ಗೆ ಮೇಯ್ನಾಗಿ ನಾವು ನೋಡ್ತೀವಿ. ಈ ಕೃಷ್ಣ ಮೃಗಗಳು ಏನಿದೆ ಇವುಗಳ ಸೈಂಟಿಫಿಕ್ ನೇಮ್ ಇದೆ, ಇದನ್ನ ಆಂಟಿಲೋಪ್ ಸರ್ವಿಕ್ಯಾಪ್ರಾ ಅಂತ ಕರೀತಾರೆ. ಸೈಂಟಿಫಿಕ್ ನೇಮ್ ಇದರದು ಆಂಟಿಲೋಪ್ ಸರ್ವಿಕ್ಯಾಪ್ರಾ. ಕನ್ನಡದಲ್ಲಿ ನಾವು ಇದನ್ನು ಕೃಷ್ಣ ಮೃಗ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಬ್ಲ್ಯಾಕ್ ಬಕ್. ಮತ್ತು ಇದರ ಒಂದು ಏರಿಯಾ ಎಲ್ಲಿ ಸಿಗುತ್ತೆ ಅಂತ ನಾವು ನೋಡೋಕೆ ಹೋದರೆ, ಇಂಡಿಯನ್ ಆಂಟಲೋಪ್ ಏನಿದೆ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ಮಾತ್ರ. ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಹೇಳಿದೆ ನಾನು, ಬರೀ ಇಂಡಿಯಾ ಅಂತ ಹೇಳಿಲ್ಲ, ಇಂಡಿಯನ್ ಸಬ್ ಕಾಂಟಿನೆಂಟ್. ಸೊ ಹಾಗಾಗಿ ಪಾಕಿಸ್ತಾನ ಮತ್ತು ನೇಪಾಳಲ್ಲೂ ಕೂಡ ನಾವು ಈ ಬ್ಲ್ಯಾಕ್ ಬಕ್ಗಳನ್ನು ನೋಡ್ಬೋದಾಗುತ್ತೆ. ಮತ್ತು ಇದರ ಹ್ಯಾಬಿಟ್ಯಾಟ್ಗಳನ್ನು ನೋಡೋಕೆ ಹೋದರೆ ನಾವು ಇದು ಯೂಶಲ್ ಆಗಿ ಹುಲ್ಲುಗಾವಲಲ್ಲಿ ಇರುತ್ತೆ, ಮತ್ತು ಅಷ್ಟಾಗಿ ಅಂದರೆ ಕಾಡಿನ ಪ್ರದೇಶದಲ್ಲೇ ಇರುತ್ತೆ. ಬಟ್ ಹೆಚ್ಚಿನದಾಗಿ ಒಂದು ಕಾಡಲ್ಲಿ ದಟ್ಟ ಕಾಡುಗಳಲ್ಲಿ ಇರೋದಿಲ್ಲ. ಅಂದರೆ ಎಲ್ಲಿ ಮರಗಳ ಸಂಖ್ಯೆ ಕಡಿಮೆ ಇರುತ್ತೆ ಅಂಥ ಒಂದು ಕಾಡುಗಳಲ್ಲಿ ಇದನ್ನು ನಾವು ನೋಡ್ಬೋದಾಗುತ್ತೆ. ಸೊ ಮೊದಲಿಗೆ ಹುಲ್ಲುಗಾವಲಲ್ಲಿರುತ್ತೆ, ಮತ್ತು ದಟ್ಟವಲ್ಲದ ಕಾಡುಗಳಲ್ಲಿ ನಾವು ಈ ಒಂದು ಕೃಷ್ಣ ಮೃಗವನ್ನು ನೋಡ್ಬೋದು. ಯೂಶಲ್ ಆಗಿ ಸೆಮಿ ಏರಿಡ್ ಅಥವಾ ಸೆಮಿ ಡೆಸರ್ಟ್ ಏರಿಯಾಸಲ್ಲಿ, ಅಂದರೆ ಒಣ ಪ್ರದೇಶದಲ್ಲಿ ನಾವು ಈ ಒಂದು ಕೃಷ್ಣ ಮೃಗಗಳನ್ನು ನೋಡ್ಬೋದಾಗುತ್ತೆ. ಇನ್ನು ಇದರ ಪ್ರೊಟೆಕ್ಷನ್ ಸ್ಟೇಟಸನ್ನು ನಾವು ನೋಡೋಕೆ ಹೋದರೆ IUCN ಅಲ್ಲಿ ನಾವು ನೋಡಿದ್ರೆ ಇಟ್ ಈಸ್ ಲೀಸ್ಟ್ ಕನ್ಸರ್ನ್. IUCN ಪ್ರೊಟೆಕ್ಷನ್ ಸ್ಟೇಟಸ್ ನೋಡಿದ್ರೆ ಇಟ್ ಈಸ್ ಲೀಸ್ಟ್ ಕನ್ಸರ್ನ್. ಅದೇ ನಮ್ಮ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೋಡಿದ್ರೆ ಇಟ್ ಈಸ್ ಅಂಡರ್ ಶೆಡ್ಯೂಲ್ 1. ಶೆಡ್ಯೂಲ್ 1 ಅಂದರೆ ಏನು, ಅಟ್ಮೋಸ್ಟ್ ಪ್ರೊಟೆಕ್ಷನನ್ನು ಇದಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂತ. ಮತ್ತು ಇದರ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ನೋಡೋದಾದರೆ, ಯೂಶಲ್ ಆಗಿ ಇದು ಗ್ರೂಪ್ಗಳಲ್ಲಿ ಇರುವಂತಹ ಒಂದು ಆ್ಯನಿಮಲ್ ಅಂತ ಹೇಳ್ಬೋದು. ಅಂದರೆ ಯಾವಾಗಲೂ ನಾವು ಕೃಷ್ಣ ಮೃಗಗಳನ್ನು ನೋಡಿದ್ರೆ ಸಂಖ್ಯೆ ಹೆಚ್ಚಿರುತ್ತೆ, ಅಂದರೆ ಒಂದು ಗುಂಪಾಗಿ ಇವು ಇರ್ತವೆ ಯಾವಾಗಲೂ, ಅಂದರೆ 7ರಿಂದ 10 ಗುಂಪಾಗಿ ಇರ್ತವೆ. ಯೂಶಲ್ ಆಗಿ ಇಲ್ಲಿ ಫೀಮೇಲ್ ಏನಿರುತ್ತೆ, ಮೆಚ್ಯೂರ್ ಆಗಿರುವಂಥ, ಅಂದರೆ ವಯಸ್ಸಾದಂತಹ ಒಂದು ಫೀಮೇಲ್ ಕೃಷ್ಣ ಮೃಗ ಏನಿರುತ್ತೆ ಅದು ಇದರ ಗ್ರೂಪ್ ಲೀಡರ್ ಆಗಿರುತ್ತೆ. ಓಕೆನಾ. ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಈ ಹಿಂದೆ ನಾವು UPSCಯಲ್ಲಿ ನೋಡಿದ್ರೆ ಎಲಿಫೆಂಟ್ಸ್ ಬಗ್ಗೆ, ಆನೆಗಳ ಬಗ್ಗೆ ಕ್ವೆಶನನ್ನು ಕೇಳಿದರು. ಅದರಲ್ಲಿ ಕೂಡ ಈ ರೀತಿಯಾದ ಒಂದು ಸೆಂಟೆನ್ಸ್ ಇತ್ತು. ಸೊ ಹಾಗಾಗಿ ನಮಗೆ ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡಿದ್ರೆ ಇಟ್ ಈಸ್ ಡಯರ್ನಲ್.
ಅಂದರೆ ಮೇನ್ಲಿ ಆ್ಯಕ್ಟಿವ್ ಡ್ಯೂರಿಂಗ್ ಡೇ. ನಾವು ಕೃಷ್ಣ ಮೃಗಗಳನ್ನು ಯಾವಾಗ ನೋಡ್ತೀವಿ, ಬೆಳಗಿನ ಹೊತ್ತಿನಲ್ಲಿ ನೋಡ್ತೀವಿ, ನೈಟ್ ಹೊತ್ತು ಯೂಶ್ವಲ್ ಆಗಿ ಕಾಣಿಸೋದಿಲ್ಲ. ಮತ್ತು ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಫಾಸ್ಟೆಸ್ಟ್ ರನ್ನಿಂಗ್ ಆ್ಯನಿಮಲ್ಸ್ ಆನ್ ಅರ್ತ್. ಮತ್ತು ಇವುಗಳ ಲೈಫ್ ಸ್ಪ್ಯಾನ್ ನಾವು ನೋಡೋಕ್ಕಾದ್ರೆ 12ರಿಂದ 16 ವರ್ಷ ಇವು ಬದುಕಿರ್ತವೆ. ವೆಯ್ಟ್ ಬಂದು ಅರೌಂಡ್ 30 to 45 kgs ಅಂತ ಹೇಳ್ಬೋದು. ಮತ್ತು ಸೌರಾಷ್ಟ್ರದ ಅಂದರೆ ಈ ಒಂದು ಗಲ್ಫ್ ಆಫ್ ಕಂಬತ್ ಏನಿದೆ, ಸೌರಾಷ್ಟ್ರ ಗುಜರಾತ್ ರೀಜನಲ್ಲಿ ಇಲ್ಲಿರುವಂತಹ ವೇಲಾವದರ್ ಏನಿದೆ, ಇದನ್ನು ಬ್ಲ್ಯಾಕ್ ಬಕ್ ನ್ಯಾಷನಲ್ ಪಾರ್ಕ್ ಅಂತ ಕೂಡ ನಾವು ಕರಿತೀವಿ. ಮತ್ತು ಇವುಗಳಿಗೆ ಯಾವ ರೀತಿಯಾದ ಒಂದು ಅಪಾಯಗಳಿವೆ ಅಂತಂದರೆ, ಒಂದು ಹಂಟಿಂಗ್, ಬೇಟೆ ಆಡೋದು, ಇನ್ನೊಂದು ಡಿಫಾರೆಸ್ಟೇಷನ್ ಮತ್ತು ಹ್ಯಾಬಿಟ್ಯಾಟ್ ಡಿಗ್ರೇಡೇಷನ್. ಏನು ನಾವು ಅರ್ಬನ್ ಡೆವಲಪ್ಮೆಂಟ್ ಅಂತ ನಾವು ಡೆವಲಪ್ಮೆಂಟ್ ಅನ್ನೋ ಒಂದು ಹೆಸರಲ್ಲಿ ಡಿಫಾರೆಸ್ಟೇಷನ್ ಮಾಡ್ತಾ ಇರೋದಿರ್ಬೋದು, ಅದರಿಂದ ಹ್ಯಾಬಿಟ್ಯಾಟ್ ಡಿಗ್ರೇಡೇಷನ್ ಆಗ್ತದೆ, ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ಆಗ್ತದೆ, ಅದು ಕೂಡ ಇದರ ಒಂದು ಥ್ರೆಟ್ ಅಂತ ಹೇಳ್ಬೋದು. ಈ ಸ್ಪೀಶೀಸ್ ಏನಿದೆ ಇಟ್ ಈಸ್ ಆಲ್ಸೋ ನೇಟಿವ್ ಟು ಇಂಡಿಯಾ, ಅದನ್ನು ಕೂಡ ನಾವು ತಿಳ್ಕೊಂಡಿರಬೇಕು. ಸೊ ಬೇಸಿಕ್ ಪಾಯಿಂಟ್ಸ್ ಏನಿದೆ ನಾವು ಎಲ್ಲ ನೋಡಿದ್ದೀವಿ. ಇದಿಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಮಹಿಳೆ ಮಕ್ಕಳ ರಕ್ಷಣೆಗೆ ಅಕ್ಕಾಪಡೆ ನವೆಂಬರ್ 19 ಕಾರ್ಯಾರಂಭ. ಈ ಒಂದು ಆರ್ಟಿಕಲ್ನ ನಾವು ಪ್ರಜಾವಾಣಿ ನ್ಯೂಸ್ ಪೇಪರ್ನಿಂದ ತಗೊಂಡಿದ್ದೀವಿ. ಕರ್ನಾಟಕ ಸರ್ಕಾರ ಒಂದು ಹೊಸ ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದೆ. ಏನು ಈ ಇನಿಷಿಯೇಟಿವ್ ಅಂತಂದರೆ, ಇದರ ಹೆಸರು ಬಂದು ಅಕ್ಕಾಪಡೆ ಅಂತ. ಈ ಒಂದು ಅಕ್ಕಾಪಡೆ ಏನಿದೆ ನವೆಂಬರ್ 19 ಜಾರಿಗೆ ಬರುತ್ತೆ. ಇದು ಮೊದಲ ಒಂದು ಪಾಯಿಂಟ್. ಎರಡನೇ ಪಾಯಿಂಟು, ಯಾರ ಒಂದು ಇನಿಷಿಯೇಟಿವ್ ಅಂತಂದರೆ, ಇದದು ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಏನಿದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ, ಇದರ ಒಂದು ಇನಿಷಿಯೇಟಿವ್. ಯಾವತ್ತಿಂದ ಜಾರಿಗೆ ಬರುತ್ತೆ? ನವೆಂಬರ್ 19. ಯಾರ ಇನಿಷಿಯೇಟಿವ್ ಗೊತ್ತಾಯಿತು. ಮತ್ತು ಇದರ ಮುಖ್ಯ ಉದ್ದೇಶ ಏನು ಅಂತ ನಾವು ನೋಡಬೇಕಾಗುತ್ತೆ. ಮಹಿಳೆಯರು ಮತ್ತು ಮಕ್ಕಳು ಯಾರಾದರೂ ಪ್ರಾಬ್ಲಮಲ್ಲಿ ಇದ್ದಾರೆ ಅಂತಲೇ, ಯಾರು ಸಮಸ್ಯೆಯಲ್ಲಿ ಇದ್ದಾರೆ ಅಂತಂದರೆ ಅವರಿಗೆ ಹೆಲ್ಪ್ ಮಾಡೋದೇ ಇದರ ಒಂದು ಈ ಒಂದು ಪಡೆಯ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಮತ್ತು ಇದನ್ನು ಆಲ್ ಓವರ್ ಕರ್ನಾಟಕ ಲಾಂಚ್ ಮಾಡೋಕ್ಕೆ ಮುಂಚೆ ಬೀದರಲ್ಲಿ ಪ್ರಾಯೋಗಿಕವಾಗಿ ಇದನ್ನು 2 ವರ್ಷಗಳ ಕಾಲ ಹಿಂದೆನೇ ಬೀದರ್ನಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಪ್ರಾಯೋಗಿಕವಾಗಿ ಅಲ್ಲಿ ನೋಡಿದ್ದಾರೆ. ಸೊ ಅಲ್ಲಿ ಯಾವಾಗ ಸಕ್ಸಸ್ಫುಲ್ ಆಯಿತು, ಸಕ್ಸಸ್ಫುಲ್ ಆದ ಒಂದು ನಿಟ್ಟಿನಲ್ಲಿ ಇಡೀ ಕರ್ನಾಟಕದಲ್ಲಿ ಈ ಒಂದು ಅಕ್ಕಾಪಡೆಯನ್ನು ನಾವು ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಹಾಕಿ, ಈಗ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಉಡುಪಿ, ಮೈಸೂರು, ಬೆಳಗಾವಿ ಮತ್ತು ಬೆಂಗಳೂರು, ಈ ಒಂದು ಜಿಲ್ಲೆಗಳಲ್ಲಿ ಈಗ ಸದ್ಯಕ್ಕೆ ಈ ಒಂದು ಅಕ್ಕಪಡೆಯನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇನಿಷಿಯಲ್ ಆಗಿ ಬೀದರಲ್ಲಿ ಸ್ಟಾರ್ಟ್ ಮಾಡಿದ್ದು 2 ವರ್ಷಗಳ ಹಿಂದೆ. ಈಗ ಮೊದಲ ಹಂತದಲ್ಲಿ ಫಸ್ಟ್ ಫೇಸಲ್ಲಿ ಏನು ಮಾಡ್ತಾ ಇದ್ದಾರೆ, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಏನಿದೆ, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಪ್ಲಸ್ ಉಡುಪಿ, ಮಂಗಳೂರು, ಮೈಸೂರು, ಬೆಳಗಾವಿ, ಬೆಂಗಳೂರು, ಈ ಒಂದು ಜಿಲ್ಲೆಗಳಲ್ಲಿ, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಮತ್ತು ಈ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಇದನ್ನು ನಾವು ಕರ್ನಾಟಕ ಸರ್ಕಾರ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು. ಮತ್ತು ಈ ಪಡೆಯ ಒಂದು ಪ್ರತಿ ಘಟಕ ಏನಿದೆ, ಈ ಪ್ರತಿ ಘಟಕಗಳಲ್ಲಿ NCC ಕೆಡೆಟ್ಗಳಿಂದ 6ರಿಂದ 10 ಜನರು 6ರಿಂದ 10 NCC ಸರ್ಟಿಫಿಕೇಟ್ ಹೊಂದಿರುವಂಥ ಕೆಡೆಟ್ಗಳೇನಿರ್ತಾರೆ ಅವರುಗಳನ್ನು ಇದರಲ್ಲಿ ನಿಯೋಜಿಸಿದ್ದಾರೆ. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಿರಬೇಕು ನಮಗೆ ಅಂತಂದರೆ, ಎಲ್ಲಿ ಏನು ಮಾಡ್ತಾರೆ, ಎಲ್ಲಿ ಈ ಒಂದು ಪಡೆಗಳನ್ನು ನಾವು ಕಾಣಬಹುದು ಅಂತ. ಸೊ ಶಾಲಾ ಕಾಲೇಜಲ್ಲಿರ್ಬೋದು, ಇಲ್ಲ ನಿಲ್ದಾಣ, ಮಾರುಕಟ್ಟೆ, ಎಲ್ಲಿ ಜನದಟ್ಟಣೆ ಹೆಚ್ಚಿರುತ್ತೆ ಅಂತಹ ಒಂದು ಕಡೆ ಈ ಒಂದು ಅಕ್ಕಾಪಡೆ ಗಸ್ತಿನಲ್ಲಿ ತಿರುಗ್ತಾ ಇರ್ತಾರೆ. ಸೊ ಅಲ್ಲಿ ಏನಾದರೂ ಮಕ್ಕಳಿಗಿರ್ಬೋದು ಇಲ್ಲ ಮಹಿಳೆಯರಿಗೆ ಇರ್ಬೋದು ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ, ಅಂದರೆ ಕಿಡಿಗೇಡಿಗಳೇ ಇದು ಮಾಡೋದಿರ್ಬೋದು, ಅಸಭ್ಯ ವರ್ತನೆಗಳಿರ್ಬೋದು, ಇಲ್ಲ ಏನಾದರೂ ಬೇರೆ ರೀತಿಯಾದ ಒಂದು ಸಮಸ್ಯೆ ಅವ್ರಿಗೆ ಎದುರಾಯಿತು ಅಂದರೆ ಈ ಅಕ್ಕಾಪಡೆ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಮತ್ತು ಅಂದರೆ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆ ಮಾಡುವುದರ ಜೊತೆಗೆ ಇವರು ಏನು ಮಾಡ್ತಾರೆ ಅಂದರೆ, ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಒಂದು ಏನಂತೀವಿ ಎಫೆಕ್ಟ್ಸ್ ಇರ್ಬೋದು, ಇಲ್ಲ ಬಾಲ್ಯ ವಿವಾಹ, ಕಳ್ಳ ಸಾಗಣೆ, ಮತ್ತು ಈ 1098 ಇರ್ಬೋದು, 181 ಇರ್ಬೋದು, 112 ಇರ್ಬೋದು, ಇವುಗಳ ಬಗ್ಗೆ ಜಾಗೃತಿಯನ್ನು ಕೂಡ ಈ ಅಕ್ಕಾಪಡೆ ಮೂಡಿಸಲಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಮತ್ತು ಇದರ ವರ್ಕಿಂಗ್ ಟೈಮಿಂಗ್ಸ್ ಏನು ಅಂದರೆ, ಬೆಳಿಗ್ಗೆ 7ರಿಂದ ನೈಟ್ 10 ಗಂಟೆವರೆಗೂ ಈ ಒಂದು ಪೀರಿಯಡಲ್ಲಿ ಈ ಅಕ್ಕಾಪಡೆ ವರ್ಕ್ ಮಾಡುತ್ತೆ. ಸೊ ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಜಸ್ಟ್ ಫಾರ್ ಪ್ರಿಲಿಮ್ಸ್ ಇದನ್ನು ನಾವು ನೋಡ್ಕೋಬೇಕು. ಏನು ಅಕ್ಕಾಪಡೆಯ ಪ್ರಾವಿಷನ್ಸ್ ಏನಿದೆ ಅನ್ನೋದು ನಮಗೆ ಗೊತ್ತಿರಬೇಕು, ಅದರ ಫೀಚರ್ಸ್ ಇರ್ಬೋದು, ಅವುಗಳ ಬಗ್ಗೆ ಗೊತ್ತಿದ್ದರೆ. ಮತ್ತೊಂದು ಕಡೆ ಮೇನ್ಸಲ್ಲಿ ಎಲ್ಲಿ ಉಪಯೋಗ ಆಗುತ್ತೆ ಅಂತಂದರೆ, ವಿತ್ ರೆಸ್ಪೆಕ್ಟ್ ಟು ವಿಮೆನ್ ಸೇಫ್ಟಿ ಏನಾದ್ರು ಕ್ವೆಶನ್ ಇತ್ತು ಅಂತ ಬಂದರೆ, ಅಥವಾ ವಿತ್ ರೆಸ್ಪೆಕ್ಟ್ ಟು ವಿಮೆನ್ ಏನಾದ್ರು ಕ್ವೆಶನ್ ಇತ್ತು ಅಂತ ಬಂದರೆ, ಇಲ್ಲ ವಿತ್ ರೆಸ್ಪೆಕ್ಟ್ ಟು ಗವರ್ನೆನ್ಸ್ ಅಂದರೆ ಸರ್ಕಾರ ಯಾವ ರೀತಿಯಾದ ಸ್ಟೆಪ್ಸ್ಗಳನ್ನು ತೊಗೊಂಡಿದೆ ಅಂತ ಬಂದಾಗ ಈ ಅಕ್ಕಾಪಡೆಯ ಬಗ್ಗೆ ನಾವು ಮೆನ್ಷನ್ ಮಾಡಿದ್ರೆ ಒಂದು ಎಡ್ಜ್ ಸಿಗುತ್ತೆ.
ಇಷ್ಟು ಈ ಆರ್ಟಿಕಲ್ನೇ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಈ ಒಂದು ಆರ್ಟಿಕಲ್ನ ಕೂಡ ನಾವು ದ ಹಿಂದೂ ಪೇಪರ್ನಿಂದ ತಗೊಂಡಿದ್ದೀವಿ. ಈ ಒಂದು ಆರ್ಟಿಕಲ್ ಏನಿದೆ ಇದು ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ರೂಲ್ಸ್ ಬಗ್ಗೆ ಎಂಟೈರ್ ಆಗಿ ಮಾತಾಡ್ತೀವಿ. ಇದು 2 ಆರ್ಟಿಕಲ್ಗಳನ್ನು ಸೇರಿ ನಾವು ಒಂದು ಆರ್ಟಿಕಲ್ ಆಗಿ ನೋಡ್ತೀವಿ. ಯಾಕೆಂದರೆ ಒಂದು ಆರ್ಟಿಕಲ್ನಲ್ಲಿ ಈ ಒಂದು ರೂಲ್ಸ್ ಅಥವಾ ಆ್ಯಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಮತ್ತೊಂದರಲ್ಲಿ ಅದರ ಒಂದು ಪಾಸಿಟಿವ್ಸ್ ನೆಗೆಟಿವ್ಸ್ ಬಗ್ಗೆ ಡಿಸ್ಕಸ್ ಮಾಡಿರುವಂಥ ಕಾರಣ ಎರಡನ್ನೂ ಸೇರಿ ನಾವು ಒಟ್ಟಿಗೆ ನೋಡ್ತಾ ಇದ್ದೀವಿ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಕಂಪ್ಲೀಟಾಗಿ ಇದನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡ್ಬೋದು. ಈಗಾಗಲೇ UPSC 2024 ಮುಖ್ಯ ಪರೀಕ್ಷೆಯಲ್ಲಿ ಇದರ ಕುರಿತಾಗಿ ಒಂದು ಪ್ರಶ್ನೆ ಕೂಡ ಬಂದಿದೆ. ಅದೇ ಇದರಲ್ಲಿ ನಾವು ನೋಡೋಕೆ ಹೋದರೆ KPSCಯಲ್ಲೂ ಕೂಡ ಕೇಳುವಂತಹ ಚಾನ್ಸಸ್ಗಳು ಹೆಚ್ಚಿದೆ. ಯಾಕೆಂತಂದರೆ ಇದು ನ್ಯೂಸಲ್ಲಿರುವಂಥ ಕಾರಣ. ಮತ್ತು ಇನ್ನು ನಾವು PSIಗೆ ನಾವು ನೋಡೋಕೆ ಹೋದರೆ ಎಸ್ಸೆಯಲ್ಲಿ ನಾವು ಕೋಟ್ ಮಾಡ್ಬೋದು ಇದನ್ನು. ಅಂದರೆ ಎಸ್ಸೆ ವಿತ್ ರೆಸ್ಪೆಕ್ಟ್ ಟು ಸೈಬರ್ ಸೆಕ್ಯೂರಿಟಿ ಇಲ್ಲ ಡಿಜಿಟಲ್ ಎಕೋಸಿಸ್ಟಮ್ ಬಗ್ಗೆ ಏನಾದ್ರು ಬಂತು ಅಂದರೆ ಇದನ್ನು ನಾವು ಕೋಟ್ ಮಾಡ್ಬೋದು. ಸೊ ಹಾಗಾಗಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಆರ್ಟಿಕಲ್ ಬಹಳ ಮುಖ್ಯ ಆಗುತ್ತೆ. ಸೊ ಮೊದಲಿಗೆ ನಾವು ಇದರ ಬ್ಯಾಕ್ಗ್ರೌಂಡ್ ಬಗ್ಗೆ ನೋಡ್ಕೊಂಡು ಬರೋಣ. 2017ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂತಹ ಜಡ್ಜ್ಮೆಂಟ್ ಏನಿದೆ, KS ಪುಟ್ಟಸ್ವಾಮಿ ಕೇಸ್ ಏನಿದೆ, ಈ ಕೇಸ್ ಏನು ಹೇಳ್ತು ಅಂತಂದರೆ ರೈಟ್ ಟು ಪ್ರೈವಸಿ ಏನಿದೆ ಇದು ನಮ್ಮ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಅಂತ. ಸೊ ಇದೇ ನಿಟ್ಟಿನಲ್ಲೇ ನಾವು ನೋಡ್ಕೊಂಡು ಹೋದಾಗ 2018ನಲ್ಲಿ ಏನು ಹೇಳಿದ್ರು ಅಂತಂದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ ಒಂದು ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಅನ್ನುವಂಥ ಒಂದು ಅದಕ್ಕೆ ರಿಲೇಟ್ ಆಗಿರುವಂಥ ಒಂದು ಆ್ಯಕ್ಟನ್ನು ರಿಲೀಸ್ ಮಾಡಬೇಕು. ಬಿಕಾಸ್ ಡಿಜಿಟಲ್ ಡೇಟಾ ಏನಿದೆ ಅದು ಕೂಡ ಕಮ್ಸ್ ಅಂಡರ್ ರೈಟ್ ಟು ಪ್ರೈವಸಿ ಅಂತ. ಸೊ ಇದೇ ನಿಟ್ಟಿನಲ್ಲೇ ಆಗ ಶ್ರೀಕೃಷ್ಣ ಕಮಿಟಿಯನ್ನು ಕೂಡ ಸ್ಥಾಪಿಸಿದರು. ಈ ಶ್ರೀಕೃಷ್ಣ ಕಮಿಟಿ ಏನು ಹೇಳ್ತು ಅಂದರೆ ಇದಕ್ಕೆ ಸೆಪ್ರೇಟಾಗಿ ಒಂದು ಆ್ಯಕ್ಟನ್ನು ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಆ ಆ್ಯಕ್ಟಲ್ಲಿ ಏನೇನು ಪ್ರಾವಿಷನ್ಸ್ ಇರಬೇಕು ಅಂತ ಕೆಲವು ರೆಕಮೆಂಡೇಷನ್ಸನ್ನು ಕೂಡ ಕೊಟ್ಟಿತ್ತು. ಬಟ್ 2018ರಿಂದ 2023ರವರೆಗೂ ಯಾವುದೇ ರೀತಿಯಾದ ಒಂದು ನಡೆಯನ್ನು ಸರ್ಕಾರ ತಗೊಂಡಿರಲಿಲ್ಲ. 2023ರಲ್ಲಿ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನುವಂಥ ಒಂದು ಆ್ಯಕ್ಟನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡ್ತು, ಅಂದರೆ ಲಾಂಚ್ ಮಾಡ್ತು. ಈ ಆ್ಯಕ್ಟಲ್ಲಿ ನಮಗಂದರೆ ಭಾರತದ ಒಂದು ಪರ್ಸನಲ್ ಡೇಟಾನ ಪ್ರೊಟೆಕ್ಟ್ ಮಾಡೋಕ್ಕೆ ಬೇಕಾದಂತಹ ಮುಖ್ಯ ಪ್ರಾವಿಷನ್ಸ್ಗಳನ್ನು ಏನಂತೀವಿ ಆ್ಯಡ್ ಮಾಡಲಾಗಿತ್ತು. ಅದರಲ್ಲಿ ಮೊದಲಾಗಿ ಏನು ಅಂತಂದರೆ ಫಾರ್ ಎಕ್ಸಾಂಪಲ್ ಏನಿತ್ತು ಅಂತಂದರೆ ಈಗ ಕಂಪನಿಗಳಿಗೆ, ಈಗ ವಿದೇಶಿ ಕಂಪನಿಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಗೂಗಲನ್ನು ತಗೊಳ್ಳೋಣ. ಗೂಗಲ್ಲು ಭಾರತದ ಒಂದು ನಾಗರಿಕರ ಪರ್ಸನಲ್ ಡೇಟಾ ಏನಿರುತ್ತೆ, ಈಗ ನಾವು ಗೂಗಲ್ ಅಂತ ಬಂದಾಗ ಜಿಮೇಲ್ ಯೂಸ್ ಮಾಡ್ತೀವಿ, ಎಲ್ಲರೂ ಜಿಮೇಲ್ ಅಕೌಂಟನ್ನು ಯೂಸ್ ಮಾಡ್ತೀವಿ. ಸೊ ನಾವು ಜಿಮೇಲ್ ಅಕೌಂಟನ್ನು ಯೂಸ್ ಮಾಡುವಾಗ ನಮ್ಮ ಕೆಲವು ಪರ್ಸ್ನಲ್ ಡೇಟಾನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಬರ್ತ್ ಇಯರ್ ಇರ್ಬೋದು, ಫೋನ್ ನಂಬರ್ ಇರ್ಬೋದು, ಈ ರೀತಿಯಾಗಿ ಕೆಲವು ಪರ್ಸ್ನಲ್ ಇನ್ಫಾರ್ಮೇಷನ್ಸನ್ನು ಕೊಟ್ಟಿರ್ತೀವಿ. ಕೆಲವು ಸತಿ ಫೋಟೋಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಿರ್ತೀವಿ. ಸೊ ಈ ಪರ್ಸ್ನಲ್ ಡೇಟಾ ಏನಿದೆ ಇದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದ ಕುರಿತಾಗಿ ಈ ಒಂದು DPDP ಆ್ಯಕ್ಟ್ ಮಾತಾಡಿದೆ. ಮತ್ತು ಇನ್ನೇಂದ್ರ ಬಗ್ಗೆ ಮಾತಾಡಿದೆ ಅಂತಂದರೆ ಈಗ ಈ ಡೇಟಾ ಫಿಡ್ಯೂಷರೀಸ್ ಕಂಪನೀಸ್ಗಳನ್ನು ಈ ಒಂದು ಆ್ಯಕ್ಟಲ್ಲಿ ಡೇಟಾ ಫಿಡ್ಯೂಷರೀಸ್ ಅಂತ ಕರೆದಿದ್ದಾರೆ. ಅದೇ ಒಂದು ಸಿಟಿಸನ್ಸ್ ಏನಿರ್ತಾರೆ ಅವ್ರನ್ನ ಡೇಟಾ ಪ್ರಿನ್ಸಿಪಲ್ಸ್ ಅಂತ. ಈಗ ಈ ಕಂಪನಿಗಳು ಏನಿವೆ, ಈ ಕಂಪನಿಗಳು ಯಾರ್ದೋ ಒಂದು ಪರ್ಸ್ನಲ್ ಡೇಟಾನ ತಗೋತಾ ಇದ್ದಾರೆ ಅಂದರೆ ಅವರ ಪರ್ಸ್ನಲ್ ಡೇಟಾನ ಸ್ಟೋರ್ ಮಾಡ್ಕೋತಾ ಇದ್ದಾರೆ ಅಂತಂದರೆ ಆ ಒಂದು ಪರ್ಸನ್ನಿಂದ ಆ ಪರ್ಸನ್ಗೆ ಒಂದು ಪರ್ಸನ್ನಿಂದ ಇನ್ಫಾರ್ಮ್ಡ್ ಕನ್ಸೆಂಟನ್ನು ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ ಈಗ ಯಾವುದೋ ಒಂದು ಅಕೌಂಟ್ಗೆ ಲಾಗಿನ್ ಆಗ್ತಾ ಇದೀವಿ, ಅದಕ್ಕೆ ನಾವು ಜಿಮೇಲನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಸೊ ಆ ಜಿಮೇಲನ್ನು ಜಿಮೇಲ್ ಥ್ರೂ ನಾವು ಒಂದು ಅಕೌಂಟಿಗೆ ಬೇರೆ ಒಂದು ವೆಬ್ಸೈಟಲ್ಲಿ ಲಾಗಿನ್, ಈಗ ಫಾರ್ ಎಕ್ಸಾಂಪಲ್ ಅಮೆಝಾನ್ ತೊಗೊಳ್ಳೋಣ. ಅಮೆಝಾನ್ಗೆ ನಾವು ಲಾಗಿನ್ ಆಗಬೇಕಂತಂದರೆ ಗೂಗಲ್ ಜಿಮೇಲಿಂದ ಲಾಗಿನ್ ಆಗ್ತಾ ಇದ್ದೀವಿ ಅಂತ. ಸೊ ಆವಾಗ ಏನಾಗುತ್ತೆ, ಜಿಮೇಲ್ ಒಂದು ಇನ್ಸ್ಟ್ರಕ್ಷನನ್ನು ಕೊಡುತ್ತೆ. ಅಂದರೆ ಏನು, ಈ ಒಂದು ಅಕೌಂಟಿಂದ ನಾವು ಪರ್ಸ್ನಲ್ ಡೇಟಾ ಏನೇನು ತೊಗೋತಾ ಇದ್ದೀವಿ, ನೇಮನ್ನು ತೊಗೋತೀವಿ, ಅಡ್ರೆಸ್ಸನ್ನು ತೊಗೋತೀವಿ, ಇಲ್ಲಾಂದರೆ ಫೋಟೋನ ತೊಗೋತೀವಿ, ಈ ಒಂದು ಏನಿದೆ ಈ ಒಂದು ಇನ್ಫಾರ್ಮೇಷನ್ಗಳನ್ನು ನಾವು ಈ ಒಂದು ಅಕೌಂಟಿಂದ, ಈ ಜಿಮೇಲ್ ಅಕೌಂಟಿಂದ ತೊಗೋತೀವಿ ಅಂತ ಒಂದು ಡೈಲಾಗ್ ಬಾಕ್ಸ್ ಕೊಡುತ್ತೆ. ಅಲ್ಲಿ ಕೆಳಗಡೆ ಒಂದು ಸಣ್ಣ ಬಾಕ್ಸ್ ಇರುತ್ತೆ, ಇದನ್ನ ನಾವು ಟಿಕ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಸೊ ಇದನ್ನು ನಾವು ಇನ್ಫಾರ್ಮ್ಡ್ ಕನ್ಸೆಂಟ್ ಅಂತ ಕರಿತೀವಿ. ಅಂದರೆ ಒಂದು ಯೂಸರ್ಗೆ ಯಾವ ರೀತಿಯಾದ ಒಂದು ಡೇಟಾ ಈ ಒಂದು ಕಂಪನಿ ತಗೋತಾ ಇದೆ ಅನ್ನುವಂಥ ಒಂದು ಇನ್ಫಾರ್ಮೇಷನ್ ಗೊತ್ತಿರಬೇಕು. ಸೊ ಹಾಗಾಗಿ ಇದು ಇನ್ಫಾರ್ಮ್ಡ್ ಕನ್ಸೆಂಟ್. ಇದರ ಕುರಿತಾಗಿ ಕೂಡ ಈ DPDP ಆ್ಯಕ್ಟಲ್ಲಿ ಪ್ರಾವಿಷನ್ಸ್ ಇದೆ. ಮತ್ತೆ ಏನು ಹೇಳುತ್ತೆ ಈ ಆ್ಯಕ್ಟ್ ಅಂತಂದರೆ, ಈಗ ಯಾರೋ ಒಂದು ವ್ಯಕ್ತಿ ಜಿಮೇಲ್ ಅಕೌಂಟನ್ನು ಫಾರ್ ಎಕ್ಸಾಂಪಲ್ ಸಮ್ ಪೀರಿಯಡ್ ಆಫ್ ಟೈಮ್, ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, ಫಾರ್ ಎಕ್ಸಾಂಪಲ್ ಇದು ನಾನು ಸ್ಪೆಸಿಫಿಕ್ ಪೀರಿಯಡ್ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಫಾರ್ ಎಕ್ಸಾಂಪಲ್ ಈಗ ಫಾರ್ 1 ವರ್ಷ 2 ವರ್ಷ ನಾವು ಒಂದು ಜಿಮೇಲ್ ಅಕೌಂಟನ್ನು ಯೂಸ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಕಂಪ್ನಿಗಳು ಏನು ಮಾಡಬೇಕು, ನಮ್ಮ ಒಂದು ಡೇಟಾ ಏನಿದೆ, ಪರ್ಸ್ನಲ್ ಡೇಟಾ ಏನು ಸ್ಟೋರ್ ಮಾಡಿರ್ತವೆ ಅದನ್ನು ಡಿಲೀಟ್ ಮಾಡಬೇಕು ಅನ್ನೋದು ಕೂಡ ಈ DPDP ಆ್ಯಕ್ಟ್ನ ಒಂದು ಪ್ರಾವಿಷನ್ ಆಗಿತ್ತು. ಅಂದರೆ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇಫ್ ದ ಅಕೌಂಟ್ ಈಸ್ ಇನ್ಆ್ಯಕ್ಟಿವ್.
ಆಗ ಆ ಒಂದು ಅಕೌಂಟ್ಗೆ ಸಂಬಂಧಪಟ್ಟ ಡೇಟಾ ಏನಿರುತ್ತೆ ಅದನ್ನು ಕಂಪನಿಗಳು ಡಿಲೀಟ್ ಮಾಡಬೇಕು. ಇದರ ಜೊತೆಗೆ ಡಿಜಿಟಲ್ ಪ್ರೊಟೆಕ್ಷನ್ ಆಫೀಸರ್ ಅನ್ನುವಂಥ ಆಫೀಸರ್ಗಳನ್ನು ಕೂಡ ಕಂಪನಿಗಳು ನೇಮಕ ಮಾಡ್ಕೋಬೇಕು ಅಂತ ಈ ಆ್ಯಕ್ಟ್ ಹೇಳಿತ್ತು. ಮತ್ತು ಇನ್ನೂ ಏನು ಹೇಳಿತ್ತು ಅಂತಂದರೆ ಈ ಆ್ಯಕ್ಟು ಇಟ್ ಆಲ್ಸೋ ರೆಸ್ಟ್ರಿಕ್ಟ್ಸ್ ಟಾರ್ಗೆಟೆಡ್ ಅಡ್ವರ್ಟೈಸಿಂಗ್ ಆ್ಯಂಡ್ ಸರ್ಟೆನ್ ಡೇಟಾ ಕಲೆಕ್ಷನ್ ಫ್ರಮ್ ಚಿಲ್ಡ್ರನ್. ಈಗ ನಾವು ನೋಡಿದ್ದೀವಿ ಹಲವಾರು ಬಾರಿ ಏನಾಗುತ್ತೆ ಅಂದರೆ ನಾವು ಏನೋ ಒಂದು ಶಾಪಿಂಗ್, ಈಗ ಅಮೆಝಾನಲ್ಲಿ ಏನೋ ಒಂದು ಶಾಪಿಂಗ್ ಕಾರ್ಟಲ್ಲಿ ಹಾಕಿರ್ತೀವಿ ಅಂತಂದರೆ ನಾವು ಬೇರೆ ಯಾವುದೇ ವೆಬ್ಸೈಟ್ ಗೂಗಲಲ್ಲಿ ನಾವು ಚೆಕ್ ಮಾಡಿದ್ರು ಕೂಡ ಆ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಆ ರೀತಿಯಾದ ಟಾರ್ಗೆಟೆಡ್ ಅಡ್ವರ್ಟೈಸ್ಮೆಂಟ್ಸನ್ನು ಮಾಡ್ಬೋದು, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಚಿಲ್ಡ್ರನ್ ಅಂತ ಈ ಆ್ಯಕ್ಟ್ ಹೇಳಿದೆ. ಸೊ ಅಕಸ್ಮಾತ್ ಈ ಒಂದು ರೂಲ್ಸ್ಗಳನ್ನು ಏನಾದರೂ ಕಂಪನಿಗಳು ಫಾಲೋ ಮಾಡಿಲ್ಲ ಅಂತಂದರೆ 10,000ದಿಂದ ಹಿಡಿದು 250 ಕೋಟಿಯಷ್ಟು ಫೈನ್ಗಳನ್ನು ಕಟ್ಟಬೇಕಾಗತ್ತೆ ಕಂಪನಿಗಳು ಅಂತ ಕೂಡ ಈ ಒಂದು ಆ್ಯಕ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಷ್ಟು DPDP ಆ್ಯಕ್ಟ್ನ ಪ್ರಾವಿಷನ್ಸು ಯಾವುದು 2023 ರಿಲೀಸ್ ಮಾಡಿದ್ದು. ಬಟ್ ಈ ಎಲ್ಲ ಪ್ರಾವಿಷನ್ಸು ಆಲ್ರೆಡಿ ಜಾರಿಯಲ್ಲಿ ಇದೆಯಾ ಅಂತ ನಾವು ನೋಡಿದ್ರೆ, ಅಂದರೆ ಇಸ್ ಆಲ್ ದೀಸ್ ರಿಕ್ವೈರ್ಮೆಂಟ್ಸ್ ಇನ್ ಫೋರ್ಸ್ ಅಂತ ನಾವು ನೋಡಿದ್ರೆ ಇಲ್ಲ, ಎಲ್ಲ ಆ್ಯಕ್ಟ್ಗಳು ಎಲ್ಲ ಪ್ರಾವಿಷನ್ಸು ಫೋರ್ಸಲ್ಲಿ ಇಲ್ಲ. ಸೊ ಅದಕ್ಕಾಗಿ ಏನು ಮಾಡಿದ್ದಾರೆ ಅಂತಂದರೆ ಡಿಜಿಟಲ್ ಡೇಟಾ ಪ್ರೊಟೆಕ್ಷನ್ ರೂಲ್ಸ್ ಅಂತ ಈಗ ಅಂದರೆ ನವೆಂಬರ್ 14ನೇ ತಾರೀಕು ಏನಿದೆ, ನವೆಂಬರ್ 14, 2025 ಈ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ರೂಲ್ಸನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ. ಈ ರೂಲ್ಸ್ನ ಪ್ರಾವಿಷನ್ಸ್ನ ನಾವು ನೋಡೋಕೆ ಹೋದರೆ ಮೊದಲಿಗೆ ಏನು ಅಂತಂದರೆ, ಈಗ ಏನು ರೈಟ್ ಆಫ್ ಇಂಡಿವಿಜುವಲ್ಸ್ ಟು ಆಕ್ಸೆಸ್, ಕರೆಕ್ಟ್, ಅಪ್ಡೇಟ್ ಆರ್ ಇರೇಸ್ ದೇರ್ ಪರ್ಸ್ನಲ್ ಡೇಟಾ ಇತ್ತು. ಅಂದರೆ ಏನು ಆ್ಯಕ್ಟಲ್ಲಿ ಏನು ಹೇಳಿದರು ಅಂದರೆ ಒಂದು ಇಂಡಿವಿಜುವಲ್ಗೆ, ಒಂದು ಪರ್ಸನ್ಗೆ ಎಲ್ಲ ರೈಟ್ಸ್ ಇದೆ. ಅವರ ಒಂದು ಡೇಟಾನ ಆಕ್ಸೆಸ್ ಮಾಡೋದಕ್ಕಿರ್ಬೋದು, ಇಲ್ಲ ಡೇಟಾನ ಅಪ್ಡೇಟ್ ಮಾಡೋದಕ್ಕಿರ್ಬೋದು, ಇಲ್ಲ ಅಂತಂದರೆ ಅವ್ರ ಡೇಟಾನ ಕಂಪ್ಲೀಟಾಗಿ ಎರೇಸ್ ಮಾಡೋದಕ್ಕಿರ್ಬೋದು. ಆ ಒಂದು ರೈಟ್ಸ್ ಏನಿದೆ ಅದನ್ನು ಮತ್ತೆ ಏನಂತೀವಿ ರೀಇನ್ಫೋರ್ಸ್ ಮಾಡಿದೆ ಅಂತ ಹೇಳ್ಬೋದು. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನಾವು ನೋಡೋದಾದರೆ ಈ ಒಂದು ರೂಲ್ಸ್ ಏನಿದೆ ಅಂದರೆ, ಈಗ ನಾನು ಏನು ಹೇಳ್ತೇನೆ, ಕಂಪನಿಗಳು DPOನ ಇಡಬೇಕು, ಡೇಟಾ ಪ್ರೊಟೆಕ್ಷನ್ ಆಫೀಸರನ್ನ ಇಡಬೇಕು, ಇಲ್ಲ ಅಂತಂದರೆ ಏನೇ ಒಂದು ಏನಂತೀವಿ ಇನ್ಫಾರ್ಮ್ ಕನ್ಸೆಂಟನ್ನು ಕೊಡಬೇಕು. ಮತ್ತು ಇನ್ನು ಹಲವಾರು ಪ್ರಾವಿಷನ್ಸ್ಗಳು ಏನಿದೆ DPDP ಆ್ಯಕ್ಟು, ಇದನ್ನು ಕಂಪನೀಸ್ಗಳು ಇಂಪ್ಲಿಮೆಂಟ್ ಮಾಡೋದಕ್ಕೆ 18 ಮಂತ್ಸ್ ಟೈಮ್ ಪೀರಿಯಡನ್ನು ಕೊಟ್ಟಿದ್ದಾರೆ. ಅಂದರೆ ಈಗ 2025ಇಂದ 18 ಮಂತ್ಸ್, ಈಗ ನವಂಬರ್ ಅಂತಂದರೆ ಸೊ ಆಲ್ಮೋಸ್ಟ್ 2027 ಜಾನ್ವರೆಗೂ ಕಂಪನೀಸ್ಗಳಿಗೆ ಟೈಮನ್ನು ಕೊಟ್ಟಿದ್ದಾರೆ. ಮತ್ತು ಈ ಡೇಟಾ ಫಿಡ್ಯೂಷರೀಸ್ ಅಂದರೆ ಕಂಪನೀಸ್ಗಳು ಏನಿದೆ ಅವರು ಯಾವುದೇ ರೀತಿಯಾದ ಒಂದು ಕನ್ಸೆಂಟ್ ನೋಟಿಸಸ್ಸನ್ನು ಕೊಡ್ತಾರೆ. ಅಂದರೆ ಈಗ ನಾನು ಹೇಳಿದೆ ಇಲ್ಲಿ ಕನ್ಸೆಂಟ್ ಇರಬೇಕು ಅಂತ ಹೇಳಿದ್ರು ಅಂತ, ಆ ರೀತಿಯಾದ ಕನ್ಸೆಂಟ್ ಏನಿದೆ ಅದು ಜನರಿಗೆ ಈಸಿಯಾಗಿ ಅರ್ಥ ಆಗಬೇಕು, ಅಂದರೆ ಸಿಂಪಲ್ ಆಗಿರುವಂಥ ಲ್ಯಾಂಗ್ವೇಜಲ್ಲಿ ಇರಬೇಕು ಮತ್ತು ಕ್ಲಿಯರ್ ಆಗಿ ಇರಬೇಕು. ಅಂದರೆ ಏನಾದರೂ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡೋ ಥರ ಇರಬಾರ್ದು. ಮತ್ತು ನೆಕ್ಸ್ಟ್ ಏನು ಅಂತಂದರೆ ಮತ್ತೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂತಂದರೆ ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ, DPBI, ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ ಏನಿದೆ ಇದನ್ನು ಇಮಿಡಿಯೇಟಾಗಿ ಫಾರ್ಮ್ ಮಾಡಬೇಕು ಅಂತ ಹೇಳಿದೆ. ಈ ಒಂದು ರೂಲ್ಸ್ ಅಂದರೆ ಇಮ್ಮಿಡಿಯೇಟಾಗಿ ಇದನ್ನ ಫಾರ್ಮ್ ಮಾಡಬೇಕು. ಇದು ಫಸ್ಟ್ ಒನ್. ಮತ್ತು ಸೆಕೆಂಡ್ ಒನ್ ಏನು ಅಂತಂದರೆ ನಮ್ಮ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, RTI ಆ್ಯಕ್ಟ್ ಏನಿದೆ 2005 ಈ ಒಂದು ಆ್ಯಕ್ಟನ್ನು ಅಮೆಂಡ್ ಮಾಡಬೇಕು ಅಂತ. ಏನು ಅಮೆಂಡ್ ಮಾಡಬೇಕು ಈ ಆ್ಯಕ್ಟಲ್ಲಿ ಅಂತ ನಾವು ನೋಡೋಕ್ಕೆ ಹೋದರೆ ನಮಗೆಲ್ಲ ಗೊತ್ತಿರೋ ಹಾಗೆಯೇ ಸೆಕ್ಷನ್ 8 ಆಫ್ RTI ಏನಿದೆ, ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಏನಂತೀವಿ ಇನ್ಫಾರ್ಮೇಷನ್ ಶೇರ್ ಮಾಡಬಾರ್ದು ಅಂತ. RTI ಕೆಲವು ಇನ್ಫಾರ್ಮೇಷನನ್ನು ಶೇರ್ ಮಾಡಬಾರ್ದು ಅಥವಾ ಶೇರ್ ಮಾಡಲ್ಲ ವಿತ್ ರೆಸ್ಪೆಕ್ಟ್ ಟು ನ್ಯಾಷನಲ್ ಸೆಕ್ಯೂರಿಟಿಯನ್ನು ಮೈಂಡಲ್ಲಿ ಇಟ್ಕೊಂಡು ಸೆಕ್ಷನ್ 8 ಅಂಡರಲ್ಲಿ ಸೆಕ್ಷನ್ 8 ಆಫ್ RTI ಆ್ಯಕ್ಟ್ ಅಂಡರಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿದ್ದಾರೆ ಅವ್ರಿಗೆ ಒಂದು ಎಸ್ಪೆಷಲಿ ಈ RTI ಆಫೀಸರ್ಸ್ ಏನಿದ್ದಾರೆ ಅವರಿಗೆ ಒಂದು ಪವರ್ ಇದೆ. ಏನು ಅಂತಂದರೆ ಈಗ ಯಾವುದಾದ್ರೂ ವಿಷಯ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ಕುತ್ತನ್ನು ತರ್ತಾ ಇದೆ ಅಂತ ಅಂದರೆ ಅಂತಹ ವಿಷಯಗಳನ್ನು RTI ಮುಖಾಂತರ ಡಿಸ್ಕ್ಲೋಸ್ ಮಾಡುವ ಹಾಗಿಲ್ಲ. ಸೊ ಅದು ಕಮ್ಸ್ ಅಂಡರ್ ಸೆಕ್ಷನ್ 8 ಆಫ್ RTI ಆ್ಯಕ್ಟ್. ಮತ್ತು ಅಂದರೆ ಮೊದಲು ಏನಿತ್ತು ಅಂತಂದರೆ ಈಗ ಪರ್ಸ್ನಲ್ ಇನ್ಫಾರ್ಮೇಷನನ್ನು ಜನ ರಿಕ್ವೆಸ್ಟ್ ಮಾಡಿದ್ರೆ ಅದನ್ನ ಏನಂತೀವಿ ಡಿನೈ ಮಾಡ್ಬೋದಿತ್ತು RTI ಆಫೀಸರ್ಸ್. ಬಟ್ ಯಾವಾಗ ಡಿನೈ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂದರೆ ಇಫ್ ಇಟ್ ಈಸ್ ಇನ್ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಇದೆ ಅಂತಂದರೆ ಆಗ ಆ ಒಂದು ಇನ್ಫಾರ್ಮೇಷನ್ನ ಡಿನೈ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂಡರ್ ದಿಸ್. ಬಟ್ ಈಗ ಏನು ಮಾಡಿದ್ದಾರೆ ಅಂತಂದರೆ ಈ DPDP ಆ್ಯಕ್ಟ್ ಅಥವಾ DPDP ರೂಲ್ಸ್ ಬಂದ ಮೇಲೆ ಏನು ಹೇಳಿದ್ದಾರೆ ಅಂತಂದರೆ ಈ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಏನಿದೆ ಅವರಿಗೆ ಹೆಚ್ಚಿನ ಒಂದು ಡಿಸ್ಕ್ರಿಷನನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ ಆ ಒಂದು RTI ಆಫೀಸರ್ಸ್ ಏನಿದೆ ಅವ್ರು ಡಿಸೈಡ್ ಮಾಡ್ಬೋದು ವಾಟ್ ಈಸ್ ಪರ್ಸನಲ್, ವಾಟ್ ಇಸಂಟ್ ಪರ್ಸನಲ್ ಇನ್ಫಾರ್ಮೇಷನ್ ಅಂತ. ಸೊ ಆ್ಯಂಡ್ ಇವನ್ ಇಫ್ ಅದೇನಾದರೂ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಅದು ಒಳ್ಳೇದಾಗ್ತಾ ಇದೆ ಅಂತ ಆಗ್ತಾಯಿದ್ರು ಕೂಡ ದ RTI ಆಫೀಸರ್ಸ್ ಕ್ಯಾನ್ ಡಿನೈ ದ ಇನ್ಫಾರ್ಮೇಷನ್.
ಸೊ ಆಸ್ ಪರ್ ದಿಸ್ ನ್ಯೂ DPDP ರೂಲ್ಸ್ ಏನಿದೆ ಅದರ ಪ್ರಕಾರ, ಆ ಅಮೆಂಡ್ಮೆಂಟ್ ಏನು ತಂದಿದ್ದಾರೆ ಅದರ ಪ್ರಕಾರ. ಸೊ ಈ ಎರಡು ಅಮೆಂಡ್ಮೆಂಟ್ಗಳೇನಿದೆ ಇದು ಲೈಕ್ ಈ ಒಂದು ಅಮೆಂಡ್ಮೆಂಟ್ ಏನಿದೆ ವಿತ್ ರೆಸ್ಪೆಕ್ಟ್ ಟು RTI ದಟ್ ಇಸ್ ಕಾಂಟ್ರವರ್ಷಿಯಲ್ ಒಂದು ಕಡೆ. ಸೊ ಇವಾಗ ಎರಡು ಪ್ರಾಬ್ಲಮ್ ಇಮಿಡಿಯೇಟಾಗಿ ಯಾವ್ದು ಇದು ಬರ್ತಾ ಇದೆ ಅಂತಂದರೆ ಏನಾದರೂ ಜಾರಿಗೆ ಬರ್ತಾ ಇರುವಂಥ ಇಮಿಡಿಯೇಟ್ ಪ್ರಾವಿಷನ್ಸ್ ಯಾವುದು, ಒಂದು ಈ ಒಂದು ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ ಒಂದು ಜಾರಿಗೆ ಬರ್ತಾ ಇದೆ, ಮತ್ತೊಂದು ಈ ಸೆಕ್ಷನ್ 8 ವಿತ್ ರೆಸ್ಪೆಕ್ಟ್ ಟು ಅಮೆಂಡ್ಮೆಂಟ್ ಆಫ್ RTI ಏನಿದೆ ಇದು ಜಾರಿಗೆ ಬರ್ತಾ ಇದೆ ಇಮಿಡಿಯೇಟಾಗಿ. ಇನ್ನು ಮಿಕ್ಕಿರೋದೆಲ್ಲ ಆಲ್ಮೋಸ್ಟ್ 18 ಮಂತ್ಸ್ 18 ಮಂತ್ಸ್ ಟೈಮ್ ಪೀರಿಯಡನ್ನು ಕೊಟ್ಟಿದ್ದಾರೆ. ಆ ಡಿಲೇ ಇನ್ ಇಂಪ್ಲಿಮೆಂಟೇಷನ್ ಇದೆ. ಸೊ ಈಗ ನಾವು ಪ್ರಾಬ್ಲಮ್ಸ್ ನೋಡೋಕೆ ಹೋದರೆ ಮೊದಲಿಗೆ ಈಗಾಗಲೇ ಹೇಳಿರೋ ಹಾಗೆ ಡಿಲೇ ಇನ್ ಇಂಪ್ಲಿಮೆಂಟೇಷನ್ 18 ಮಂತ್ಸ್ ಟೈಮ್ ಪೀರಿಯಡ್ ಏನು ಕೊಟ್ಟಿದ್ದಾರೆ ಆ ಒಂದು ಡಿಲೇ. ನೆಕ್ಸ್ಟ್ ಎರಡನೇದು ಏನು ಅಂತ ನಾವು ನೋಡಿದ್ರೆ ಈ ಒಂದು ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ ಏನು ಹೇಳಿದೆ, ದಿಸ್ ವರ್ಕ್ಸ್ ಅಂಡರ್ MeitY, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT ಏನಿದೆ ಅದರ ಅಡಿಯಲ್ಲಿ ವರ್ಕ್ ಮಾಡುತ್ತೆ. ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಈ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಏನಿದೆ ಅದೇ ಕಂಪನೀಸ್ಗಳ ಇನ್ವೆಸ್ಟ್ಮೆಂಟ್ಸನ್ನು ಮ್ಯಾನೇಜ್ ಮಾಡೋದು, ಕಂಪನೀಸ್ಗಳ ಜೊತೆ ಏನಂತೀವಿ ಒಂದು ಲಿಂಕನ್ನು ಹೊಂದಿರೋದೇ ಈ ಇನ್ಸ್ಟಿಟ್ಯೂಷನ್, ಈ ಒಂದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್. ಅಟ್ ದ ಸೇಮ್ ಟೈಮ್ ಈ ಡೇಟಾ ಪ್ರೊಟೆಕ್ಷನ್ ಬೋರ್ಡು ಅದರ ಅಡಿಯಲ್ಲೇ ವರ್ಕ್ ಮಾಡ್ತಾ ಇದೆ ಅಂತಂದರೆ ದೆರ್ ವಿಲ್ ಬಿ ಲ್ಯಾಕ್ ಆಫ್ ಇಂಡಿಪೆಂಡೆನ್ಸ್. ಈ ಡೇಟಾ ಪ್ರೊಟೆಕ್ಷನ್ ಬಂದು ಕಂಪ್ಲೀಟಾಗಿ ಆ್ಯಕ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಒಂದು ಕಡೆ MeitY ಇವಾಗ ಇಲ್ಲಿ ಏನು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇದೆ ಅದರ ಒಂದು ಫಂಕ್ಷನ್ಸ್ ಕೂಡ ಏನಂತೀವಿ ಎರಡು ಆಪೋಸಿಟ್ ಆಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಅದು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಭಾರತಕ್ಕೆ ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ಸನ್ನು ತರಬೇಕು ಅಂತ ನೋಡಬೇಕು. ಮತ್ತೊಂದು ಕಡೆ ಅಟ್ ದ ಸೇಮ್ ಟೈಮ್ ಅದೇ ಸೂಪರ್ವೈಸ್ ಮಾಡ್ತಾ ಇದೆ ಈ ಒಂದು ಡೇಟಾ ಮಿಸ್ಹ್ಯಾಂಡಲಿಂಗನ್ನು ಏನಂತೀವಿ ಹ್ಯಾಂಡಲ್ ಮಾಡ್ತಾ ಇರುವಂಥ ಬಾಡಿಯನ್ನು ಈ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸೇ ಸೂಪರ್ವೈಸ್ ಮಾಡ್ತಾ ಇದೆ ಅಂತಂದರೆ ಅಲ್ಲಿ ಒಂದು ರೀತಿಯಾದ ಏನಂತೀವಿ ಫಂಕ್ಷನ್ಸಲ್ಲಿ ಅಪೋಸಿಷನನ್ನು ನಾವು ನೋಡ್ಬೋದಾಗುತ್ತೆ. ಒಂದು ಕಡೆ ಇನ್ವೆಸ್ಟ್ಮೆಂಟನ್ನು ಇನ್ವೆಸ್ಟ್ಮೆಂಟ್ ತರಬೇಕಂತಂದರೆ ಕಂಪನೀಸ್ ಬಳಿ ಹೋಗಬೇಕಾಗುತ್ತೆ. ಕಂಪನೀಸ್ ಬಳಿ ಹೋದಾಗ ಅವರು ಡೇಟಾ ಬಗ್ಗೆ ಹೆಚ್ಚಿನದಾಗಿ ಕಾಳಜಿ ವಹಿಸೋದಿಲ್ಲ ಕಂಪನೀಸು. ಅಟ್ ದ ಸೇಮ್ ಟೈಮ್ ಇವಾಗ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಏನಿದೆ ಅಟ್ ದ ಸೇಮ್ ಟೈಮ್ ಈ ಒಂದು ಡೇಟಾ ಪ್ರೊಟೆಕ್ಷನ್ ಬೋರ್ಡನ್ನು ಮ್ಯಾನೇಜ್ ಮಾಡ್ತಾ ಇದೆ ಅಂತಾರೆ. ಈ ಡೇಟಾ ಪ್ರೊಟೆಕ್ಷನ್ ಬೋರ್ಡ್ನ ಮುಖ್ಯ ಉದ್ದೇಶ ಏನು, ಮ್ಯಾನ್ ಹ್ಯಾಂಡಲಿಂಗ್ ಯಾರು ಪರ್ಸನಲ್ ಡೇಟಾ ಮ್ಯಾನ್ ಹ್ಯಾಂಡಲ್ ಆಗ್ತಿದೆ ಅದ್ರ ಬಗ್ಗೆ ಕಾಳಜಿ ವಹಿಸೋದು. ಸೊ ಇದು ಡೇಟಾ ಪ್ರೊಟೆಕ್ಟ್ ಮಾಡ್ತಿದೆ. ಇಲ್ಲಿ ಕಂಪನೀಸ್ಗಳು ಡೇಟಾ ಬಗ್ಗೆ ಅಷ್ಟು ಕಾಳಜಿ ನೋಡಲ್ಲ. ಬಟ್ ಆವಾಗ ಈ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಏನಿದೆ ಅದರ ಒಂದು ಫಂಕ್ಷನ್ಸಲ್ಲಿ ಡೈಲಮಾನ ನಾವು ನೋಡ್ಬೋದಾಗುತ್ತೆ. ಸೊ ದ್ಯಾಟ್ ಈಸ್ ಅನದರ್ ಪ್ರಾಬ್ಲಮ್. ಮತ್ತು ಥರ್ಡ್ ಪ್ರಾಬ್ಲಮ್ ಏನು ಅಂತ ನಾವು ನೋಡಿದ್ರೆ ಈ ಒಂದು RTIನ ಅಮೆಂಡ್ಮೆಂಟ್ ಏನಿದೆ ಅಂದರೆ ಏನು RTI ಆಫೀಸರ್ಸ್ ಡಿಸ್ಕ್ರಿಷನಲ್ಲಿದೆ ಅಂದರೆ ಯಾವುದು ಪಬ್ಲಿಕ್ ಇನ್ಫಾರ್ಮೇಷನ್ ಅಲ್ಲ ಅನ್ನುವಂಥ ಒಂದು ಡಿಸ್ಕ್ರಿಷನ್ RTI ಆಫೀಸರ್ಸ್ ಕೈಯಲ್ಲಿ ಏನಿದೆ ಅದು. ಸೊ ಈ ಮೂರು ಮುಖ್ಯ ಪ್ರಾಬ್ಲಮ್ಗಳು ವಿತ್ ರೆಸ್ಪೆಕ್ಟ್ ಟು ದಿಸ್ DPDP ರೂಲ್ಸ್. ಸೊ ಇದರಿಂದ ಮೇಯ್ನಾಗಿ ಅಫೆಕ್ಟ್ ಆಗೋದು ಯಾರು, ಸಿಟಿಸನ್ಸ್ ಆಫ್ ಇಂಡಿಯಾ. ಯಾಕೆಂದರೆ ಅವರ ಡೇಟಾ ಅವರ ಕೈಲಿ ಇರೋದಿಲ್ಲ, ಕಂಪನೀಸ್ಗೆ ಇಲ್ಲಿ ಈ ಒಂದು ರೂಲ್ಸ್ ಪ್ರಕಾರ ಹೆಚ್ಚಿನದಾಗಿ ಒಂದು ಪವರ್ ಏನಿದೆ ಅದು ಕಂಪನೀಸ್ಗಳ ಕೈಗೆ ಹೋಗ್ತಾ ಇದೆ ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ನಲ್ಲಿ ತೋರಿಸ್ತಾ ಇರುವಂಥ ಕನ್ಸರ್ನ್ ಆಗಿದೆ. ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ನೋಡೋಕೆ ಹೋದಾಗ ನಾನು ಈಗಾಗಲೇ ಹೇಳಿದೆ UPSC ಮೇನ್ಸಲ್ಲಿ ಕೇಳಿರುವಂಥ ಕಾರಣ KPSCಯಲ್ಲೂ ಕೇಳ್ಬೋದು ಅನ್ನೋವಂಥ ಒಂದು ಕಾರಣದಿಂದ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.